ಬೊಕ್ಕೆ ಅಂತ ಮುಂದಿನ ವ್ಯಾಸಂಗವನ್ನು ಪ್ರಾರಂಭವನ್ನು ಮತ್ತು ಎಲ್ಲ ಪದಾರ್ಥಗಳಿಗೂ ತುಂಬಾ ಇದನ್ನ ಈ ಅಂತರಂಗ ಜೀವಿತ ಅಂತ ಇಂಗ್ಲಿಷ್ ನಲ್ಲಿ ಯೋಗಿ ಲೆಟ್ಬಿಟರ್ ಅವರು ಬರ್ತಿರೋದು. ಇದು ಟ್ರಾನ್ಸ್ಲೇಷನ್ ಬಂದು ರಾಚಪ್ಪ ಅಂತ. ಅವರು ಅಂತರಂಗ ಜೀವಿತ ತೆಗೆದುಕೊಂಡಾಗ ಇದರಲ್ಲಿ ಬ್ಲಾವಸ್ಕಿ ಅಮ್ಮ ಅವರು 3 ಭಾವನೆ ಬಗ್ಗೆ ವಿಚಾರ ಮಾಡ್ತಾ ಹೇಳ್ತಾರೆ. 3 ಭಾವನೆ ಅಂತಂದಾಗ ಮೊದಲನೇ ಭಾವನೆ ಬಂದು ಸ್ಥೂಲ ಲೋಕದ್ದು, ಅದು ಅಜ್ಞಾನ ಭಾವನೆ ಅಂತ. ಎರಡನೇ ಭಾವನೆ ಬಂದು ಕಾಮಲೋಕದ್ದು, ಅದು ಪಾಠ ಕಲಿಯುವ ಭಾವನೆ ಅಂತ. ಮತ್ತೆ 3ನೇ ಭಾವನೆ ಬಂದಾಗ ಮನೋಲೋಕದ್ದು, ಆ ಮನೋಲೋಕದಲ್ಲಿ ಜ್ಞಾನ ಭಾವನ. ಈ 2 ಆಗಿದೆ, ಇದು 3ನೇ ತೆಗೆದುಕೊಂತಾರೆ. ಇದರಲ್ಲಿ ಹೇಳ್ತಾರೆ ನೋಡಿ, 3ನೇ ಭಾವನವೇ ಮನೋಲೋಕ ಜ್ಞಾನ ಭವನವು ಕಾಮಲೋಕಕ್ಕೆ ಸಂಬಂಧಪಟ್ಟ ಜೀವಿತಕ್ಕೆ ಅಂಟಿಕೊಂಡಿರುವಂತ ಅಂತಸ್ತನ್ನು ದಾಟಿ ಉಮೇದು ಕ್ರಾಂತಿ ಅತೀತವಾದ ಸತ್ಯವನ್ನು ಯಥವತ್ತಾಗಿ ಅರಿಯುವ ಅಂತಸ್ತಿಗೆ ಹತ್ತುತ್ತಾನೆ. ಯಾವಾಗ ಅವನು 3ನೇ ಭಾವನಕ್ಕೆ ಬರ್ತಾನೋ ಆಗ ಅವನು ಪಾಠ ಕಲಿತಿದ್ದಾಗಿದೆ, ಜ್ಞಾನ ಪಡ್ಕೊಂತಾನೆ. ಅಲ್ಲಿ ಜೀವಿತಕ್ಕೆ ಸಂಬಂಧಪಟ್ಟಿರೋ ಅದೆಲ್ಲ ಸ್ವಲ್ಪ ಬಿಡ್ತಾ ಬಂದಿದ್ದಾನೆ. ಬಿಟ್ಟಿದಾದ್ಮೇಲೆ ಆ ಅಂತಸ್ತು ಹಚ್ತಾನೆ. ಆಗ ಅವನು ಭ್ರಾಂತಿಯಿಂದ ಬಿಡುಗಡೆ ಆಗುತ್ತೆ. ಆಗ ಸತ್ಯ ಅನ್ನೋದು ಏನು ಅಂತ ಕಂಡ್ಕೊಂತಾನೆ. ಈ ಸತ್ಯ ಕಂಡ್ಕೋಬೇಕಾದ್ರೆ ಬ್ಲಾವಸ್ಕಿ ಅವರು ಒಂದು ವಿಚಾರ ಏನಪ್ಪಾ ಅಂದ್ರೆ, ಅದು 4 ಘಟ್ಟಗಳು ಅಂತ ಹೇಳ್ತಾರೆ. ಅದು ಜಾಗ್ರತ್, ಸ್ವಪ್ನ, ಸುಷುಪ್ತಿ ಮತ್ತು ತುರ್ಯಾವಸ್ಥೆ. ಈ ತುರ್ಯಾವಸ್ಥೆ ಅನ್ನೋದು ಸಮಾಧಿ ಸ್ಥಿತಿ ಅಂತಾನೆ ಹೇಳ್ಬೋದು. ಅದನ್ನ ಹೇಳ್ತಾರೆ. ಜಾಗ್ರತ್ ಅಂದ್ರೆ ಎಚ್ಚರ ಸ್ಥಿತಿ, ಸ್ವಪ್ನ ಅಂದ್ರೆ ಸ್ವಪ್ನ ಸ್ಥಿತಿ, ಸುಷುಪ್ತಿ ಅಂದ್ರೆ ಗಾಢ ನಿದ್ರೆ ಸ್ಥಿತಿ, ಇನ್ನು ತುರ್ಯ ಸ್ಥಿತಿ ಅಂತಾಗ ಇದನ್ನ ಸಮಾಧಿ ಕರ್ಕೊಂಡೋದು. ಬ್ಲಾವಸ್ಕಿ ಅಮ್ಮವರು 4 ವಿಷಯಗಳನ್ನ ಹೇಳ್ತಾರೆ. ಆ 4 ವಿಷಯ ಅಂತಂದಾಗ ಜಾಗೃತ್, ಸ್ವಪ್ನ, ಸುಸುಪ್ತಿ ಅಂತ. ಜಾಗೃತ್ ಅಂದಾಗ ಎಚ್ಚರ ಸ್ಥಿತಿ, ಸ್ವಪ್ನ ಅಂದಾಗ ಸ್ವಪ್ನ ಸ್ಥಿತಿ, ಸುಸುಪ್ತಿ ಅಂದಾಗ ಗಾಢ ನಿದ್ರಾ ಸ್ಥಿತಿ. ಈ 3 ಸಾಧಕರು ಸಾಧನೆ ಮಾಡ್ಬೇಕು. ಸಾಧನೆ ಮಾಡಿದಾದ್ಮೇಲೆ 4ನೇದು ತುರ್ಯಾವಸ್ಥೆ. ಆ ತುರ್ಯಾವಸ್ಥೆನ ಸಮಾಧಿ ಅಂತ ಸಹ ಕರೀತಾರೆ. ಅಲ್ಲಿ ಹೇಳ್ತಾರಲ್ಲಿ ಈ ಸಮಾಧಿನ ಇದಕ್ಕೆ ಕಾರಣವೇನೆಂದ್ರೆ, ಸಾಧಕನು ಸ್ಥೂಲ ದೇಹದಲ್ಲಿರುವಾಗ ಅವನ ಪ್ರಜ್ಞೆ ಯಾವ ಲೋಕಕ್ಕಾದ್ರೂ ಹತ್ತಿಸ್ಬೋದು. ಆಗ ಹತ್ತಿಸಿದಾಗ ಅವನು ಶಿಷ್ಯನು ಗಾಢ ನಿದ್ರೆಯಲ್ಲಿದ್ದಾಗ ಗಾಢ ಧ್ಯಾನದಲ್ಲಿರುವಾಗ ಸಮಾಧಿಯಲ್ಲಿ ಆ ಉನ್ನತ ಸ್ಥಿತಿಗೆ ತನ್ನ ಪ್ರಜ್ಞೆಯನ್ನು ಏರಿಸ್ತಾನೆ. ಅನಂತರ ಧ್ಯಾನ ಎಲ್ಲ ಮುಗಿದಾದ್ಮೇಲೆ ಹೊರ ಬರ್ತಾನೆ. ಹೊರ ಬಂದಿದ್ದಾದ್ಮೇಲೆ ಅವನ ಅನುಭವಗಳು ಏನಿದೆಯೋ ಅದೆಲ್ಲ ಅವನು ಹೇಳ್ತಾ ಬರ್ತಾನೆ. ಅಂದ್ರೆ ಸ್ಥೂಲ ಮತ್ತೆ ಚೆನ್ನಾಗಿ ಬರುತ್ತೆ. ಈ ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಅವ್ರು ಹೇಳೋ ರೀತಿ ಯಾವತ್ತಂತಂದ್ರೆ, ಯಾವಾಗ ಅವ್ರು ಭ್ರಾಂತಿಯಿಂದ ಅತೀತವಾದಾಗ, ಅಂದ್ರೆ ಸತ್ಯ ಯಥವತ್ತಾಗಿ ತಿಳ್ಕೊಳಕ್ ಹೋಗ್ತಾರೋ ಆಗ ಇದೆಲ್ಲ ಅನುಭವ ಆಗ್ತಾ ಬರುತ್ತೆ. ಅಂದ್ರೆ ಸಮಾಧಿ ಸ್ಥಿತಿಯಲ್ಲಿ ಇದಾಗೋ ಸಾಧ್ಯ. ಅದೇ ತರನೇ ಅದಕ್ಕಿಂತಲೂ ಮುಂದುವರುವ ನಾಶರಹಿತ ಬುದ್ಧಿ ಲೋಕ ಪ್ರಜ್ಞೆ ಸಹ ಇರುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಅವನು ಸಾಧಕನಾದವನು ಎಷ್ಟೇ ಇದಾದ್ರೂ ಬೇಗನೆ ಸಾಧನೆ ಮಾಡ್ಕೊಂಡ್ ಬರ್ತಾನೆ. ತುರ್ಯಾವಸ್ಥೆಗೆ ಬರ್ಬೇಕಾದ್ರೆ ತುಂಬಾ ಕಷ್ಟನೇ ಆಗುತ್ತೆ. ಆ ತುರ್ಯಾವಸ್ಥೆಗೆ ಬರ್ಬೇಕಾದ್ರೆ ಅದಕ್ಕೆ ಮುಂಚೆನೆ ಅವನು ಬುದ್ಧಿ ಲೋಕ ಪ್ರಜ್ಞೆನ ಹತ್ತಬೇಕಾಗುತ್ತೆ. ಯಾವಾಗ ಬುದ್ಧಿ ಲೋಕ ಪ್ರಜ್ಞೆ ಹತ್ತಬೇಕಾಗುತ್ತೋ ಅಲ್ಲಿ ಹತ್ತಿದಾಗ ಅವ್ನಿಗೆ ಏನ್ ಅನುಭವ ಆಗುತ್ತೆ ಅಂದ್ರೆ, ಅಲ್ಲಿ ಭಿನ್ನತೆಗೆ ಅತೀತವಾದ ಏಕತ್ವ ಉಂಟು ನೋಡ್ತಾನೆ. ಈ ಏಕತ್ವ ನೋಡೋದು ಯಾವಾಗ್ಲಪ್ಪ ಅಂದ್ರೆ ಸಮಾಧಿ ಸ್ಥಿತಿಲಿ ಮಾತ್ರ ಕಾಣಿಸುತ್ತೆ. ಈ ಸಮಾಧಿ ಸ್ಥಿತಿಲಿ ಅದು ಏಕತ್ವ ನೋಡಿದ್ರು ಅವನು ಪೂರ್ತಿ ಸಾಕ್ಷಾತ್ಕಾರ ಆಗ್ಬೇಕು ಅಂತಂದ್ರೆ ಅಲ್ಲಿ ಇನ್ನೂ ಸ್ವಲ್ಪ ಇರುತ್ತೆ. ಏನಪ್ಪಾ ಅಂತಂದ್ರೆ, ಅವನ ಹತ್ತಿಸ್ಬೇಕಾದ್ರೆ ಅಲ್ಲಿ ಆ ಸಮಾಧಿ ಸ್ಥಿತಿಯಲ್ಲಿ ಅರೂಪ ಮನಸ್ಸಿನ ಮಟ್ಟಿಗೆ ಹೇರ್ತಾನೆ. ಅದು ಆ ರೀತಿ ಮಾಡ್ಬೇಕಾದ್ರೆ ತುರ್ಯಾವಸ್ಥೆಯಲ್ಲಿ ಇದ್ದಾಗ ಅಲ್ಲಿ ಒಂದೊಂದು ವರ್ಣೆ ಮಾಡ್ತಾನೆ. ಯಾವ ರೀತಿ ಅಂತಂದ್ರೆ,
ಅಲ್ಲಿ ಯಾವುದೂ ಕರಗೋದಿಲ್ಲ ಮತ್ತು ಕರಗೋದಿಲ್ಲ, ನಾಶವಾಗುವುದಿಲ್ಲ ಮತ್ತು ಮಾಯವಾಗುವುದಿಲ್ಲ ಅಂತಾರೆ. ಇವು ಮೂರು ಯಾಕಪ್ಪ ಆಗೋದಿಲ್ಲ ಅಂತಂದ್ರೆ ಏಕತ್ವ ಸಾಕ್ಷಾತ್ಕಾರ ಆಗಿದ್ರೆ ಮಾತ್ರ ಅಲ್ಲಿ ಯಾವುದೂ ಆಗೋದು ಸಾಧ್ಯ ಇಲ್ಲ. ನಾಶನೂ ಆಗೋದಿಲ್ಲ, ಕರಗೋಕ್ಕೂ ಸಾಧ್ಯವಿಲ್ಲ, ಮಾಯವೂ ಆಗೋದಿಲ್ಲ. ಅಲ್ಲಿ ಏಕತ್ವ ಸಾಧ್ಯ, ಸಮಾಧಿಲಿ ಮಾತ್ರ ಆಗೋದು ಸಾಧ್ಯ. ಇಂಥ ಸಮಾಧಿನ ಇರ್ಬೇಕಾದ್ರೆ ಅವ್ನು ಏಕತ್ವನ ಸಾಕ್ಷಾತ್ಕಾರ ಮಾಡ್ಕೊಂತಾನೆ. ಇದಿಷ್ಟು ಆದ್ಮೇಲೆ ಅವನಲ್ಲಿ ಆ ಭಿನ್ನತೆ ಹೋಗಿ ಏಕತ್ವ ಬಂತು. ಅಲ್ಲಾದ್ಮೇಲೆ ಅಲ್ಲಿ ಮುಗಿಲಿಲ್ಲ ಒಂದು. ಈ ಮಾರ್ಗದಲ್ಲಿ ಮುಂದುವರಿದು ಪ್ರಗತಿಯನ್ನು ಸಾಧಿಸಬೇಕಾದ ಈ ಪಥವು ನೀನು ಒಂದಾಗಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಅಷ್ಟು ಬೆಳವಣಿಗೆ ಆಗಿ ಅಷ್ಟು ಮಾಡಿದ್ರು ಸಹ ಆ ಪಥಕ್ಕೆ ಅವನ್ ಬೇರೆ ಇವನ್ ಬೇರೆ ಆಗ್ಬಾರ್ದು, ಒಂದಾಗ್ಬೇಕು ಅಂತಾರೆ. ಆ ಒಂದಾಗ್ಬೇಕಂದ್ರೆ ಎಲ್ಲಿಯವರೆಗೂ ಮಾನಸಿಕವಾಗಿ ತಿಳಿದುಕೊಂಡು ಅದನ್ನ ಅನುಸರಿಸಬೇಕೆಂದಿರುತ್ತಾನೆಯೋ ಅದುವರೆಗೂ ಆ ಪಥ ಪ್ರವೇಶಿಸ ಇಲ್ಲವೆಂದೇ ಹೇಳಬೇಕಾಗುತ್ತದೆ. ಬರೀ ತಿಳ್ಕೊಂಡ್ರೆ ಸಾಲದು. ಅಲ್ಲಿ ಅವನಿಗೆ ಇದೆಲ್ಲ ಏನಂದ್ರೆ ಒಂದೊಂದು ಸ್ಟೆಪ್ ತಿಳ್ಕೊಂತ ಹೋಗ್ತಾ ಇದ್ದಾನೆ ವಿನಃ ಅನುಭವಕ್ಕೆ ಬಂದಿಲ್ಲ. ಇನ್ನು ಅನುಭವಕ್ಕೆ ಬಂದಾಗ ಮಾತ್ರ ತನ್ನದಾಗುತ್ತೆ. ಅನುಭವಕ್ಕೆ ಯಾವಾಗ ಬರ್ಲಿಲ್ವೋ ಅದು ಬರೀ ತಿಳ್ಕೊಂತಾ ಇರೋದಾಗುತ್ತದೆ. ಅನುಭವಕ್ಕೆ ಬಂದಾಗ ಮಾತ್ರ ಆ ಪಥ ತಾನು ಬೇರೆ ಅಲ್ಲ, ಎರಡೂ ಒಂದೇ ಆಗುತ್ತದೆ. ಆ ಒಂದೇ ಆದಾಗ ಅವ್ನು ಹೇಳ್ತಾರೆ ನೋಡಿ, ಅಲ್ಲಿ ಆ ಒಂದಾದಾಗ ಆ ಹೃತ್ಪೂರ್ವಕವಾದ ಅನುಭವಕ್ಕೆ ಖಚಿತವಾದ ಒಮ್ಮೆ ಜೀವಿತ ಕಟ್ಟಲೆ ಅನುಸಾರವಾಗಿ ಮಾರ್ಪಡುತ್ತದೆ. ಅದಕ್ಕೆ ಸಂಬಂಧಪಟ್ಟ ನಿಯಮಗಳಂತೆ ಜೀವಿತ ಅನುಷ್ಠಾನ ಮಾಡುವುದು. ಯಾವ ಕರ್ಮ ಕಟ್ಟಲೆಗೆ ಏನೇ ಸಂಬಂಧಪಟ್ಟಿದೆಯೋ ಅದನ್ನೆಲ್ಲ ಜೀವಿತ ಅಳವಡಿಸ್ಕೊಂಡು ಪ್ರಯತ್ನ ಪಡ್ತಾನೆ. ಆಗ ಪ್ರಯತ್ನ ಪಟ್ಟಾಗ ಉಸಿರಿನಂತೆ ಆಗ್ತಾನೆ. ಅದು ಬೇರೆ ಇದು ಬೇರೆ ಆಗಲ್ಲ, ಎರಡು ಒಂದೇ ಆಗ್ತಾನೆ. ನಿಮಗೆ ಉಸಿರಿನಂತೆ ಆದಾಗ ಎಂಬ ನಿಯಮದಂತೆ ನಡೆಯುವುದು. ಆಗ ನಿಮ್ಮ ಸ್ವಾಭಾವಿಕ ಪಥವು ನೀವು ಒಂದಾಗುತ್ತೀರಿ. ಆ ರೀತಿ ಆದಾಗ ಮಾತ್ರ ಆ ಸ್ವಾಭಾವಿಕ ಪಥ ಒಂದಾಗಲು ಸಾಧ್ಯ ಆಗುತ್ತದೆ. ಈ ಸ್ವಾಭಾವಿಕ ಪಥ ಒಂದಾಗ್ಬೇಕಾದ್ರೆ ಅಲ್ಲಿ ಕೆಲವು ವಿಷಯಗಳು ಬೇಕು. ಹೇಗಪ್ಪ ಅಂದ್ರೆ ಗುರುಗಳು ಹೇಳೋ ಮಾತಿದನ್ನ ನಾವು ಯಾವಾಗ ಪ್ರೇಮ ಭರಿತರಾಗುತ್ತೇವೆಯೋ ಮತ್ತು ಪರೋಪಕಾರ ಆಗುತ್ತೇವೆಯೋ, ಸತ್ಯ ಅನ್ವೇಷಣೆಗೆ ಬೇಕಾಗುವ ಧೈರ್ಯವನ್ನು ಸ್ಥೈರ್ಯವನ್ನು ತಾಳುತ್ತೇವೆಯೋ, ಇದಿಷ್ಟೇ ಅಲ್ಲ, ಆಮೇಲೆ ಉನ್ನತ ಮಟ್ಟದ ಮನಸ್ಸಿಗೆ ಮಾತ್ರ ಇದು ಸಾಧ್ಯ. ಇದು ದೈವಿ ಸಂಕಲ್ಪವನ್ನು ಸಹ ಅಲ್ಲಿ ಪ್ರಭೆಯಿಂದ ಬೆಳಗ್ತಾ ಇರುತ್ತದೆ. ದೈವಿ ಸಂಕಲ್ಪದ ಪ್ರಭೆ ಬೆಳಗ್ತಾ ಇರುತ್ತೆ. ಆ ಪ್ರಭೆ ಬೆಳಗ್ತಾ ಇರೋದ ಮಾತ್ರ, ಆ ಬೆಳಕು ಅವನು ಒಂದಾದಾಗ ಮಾತ್ರ ಉಸಿರಿನಂತೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟುವಾಗ ಅವನು ಉಸಿರಿನಂತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಯಾವಾಗ ಇದೆಲ್ಲ ಆಗುತ್ತೋ ಆಗ ಅವನು ಏಕತ್ವ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ ಆಗುತ್ತದೆ. ಈಗ ಇನ್ನು ಹೇಳ್ತಾರೆ, ಪ್ರಯತ್ನವಿಲ್ಲದ ಪ್ರಗತಿ ಇಲ್ಲ. ಇದಿಷ್ಟು ಮಾಡೋದು ಪ್ರಯತ್ನ ಬೇಕೇ ಬೇಕು. ಒಂದೊಂದು ಪ್ರಯತ್ನ ಮಾಡ್ತಾ ಮಾಡ್ತಾ ಪ್ರಗತಿಯನ್ನು ತಾನಾಗೆ ಬರುತ್ತದೆ. ಉನ್ನತ ಮಟ್ಟದ ಪ್ರಗತಿಯನ್ನು ಸಾಧಿಸದಂತವನಿಗೆ ಜಾರಿ ಬೀಳುವ ಅಪಾಯವಿರುವುದು. ಇಲ್ಲಿ ಎಷ್ಟೇ ಮೇಲೆ ಕತ್ತಿದ್ರು ಕೂಡ ಜಾರಿ ಬೀಳುವ ಅಪಾಯ ಇರುತ್ತೆ. ಖಂಡಿತ ಇಲ್ಲಿ ಜಾರಿ ಬೀಳುವ ಅಪಾಯ ಇಲ್ಲ. ಯಾತಕ್ಕೆಂದ್ರೆ ಅಲ್ಲಿ ಅವನು ಅಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿದೆ, ಎಲ್ಲ ಆಗಿದೆ. ಆದ್ರೆ ನಾನು ಅನ್ನೋದೇನು ಶೇಷ ಇದ್ರೆ ಅಲ್ಲಿಂದ ಜಾರಿ ಬೀಳ್ತಾನೆ. ಅಂದ್ರೆ ಎಲ್ಲೋ ಆಕಸ್ಮಿಕವಾಗಿ ಯಾರೋ ಒಬ್ರು 1000ಕ್ಕೋ 100ಕ್ಕೋ ಒಬ್ರು ಜಾರಿ ಬೀಳ್ತಾರನೆ, ಯಾರು ಜಾರಿ ಬೀಳಕ್ಕಿಲ್ಲ. ಯಾಕಂದ್ರೆ ಒಂದೊಂದು ಅಂತಸ್ತನ್ನ ಅವನು ನೋಡಿ ಮಾಡಿ ಹತ್ತಿ ಹೋಗಿರ್ತಾನೆ. ಆ ಅಂತಸ್ತಿನಲ್ಲಿ ಏನೇನ್ ಬಿಡ್ಬೇಕು, ಏನೇನ್ ಸದ್ಗುಣ ಅಳವಡಿಸ್ಕೋಬೇಕು, ಹೇಗ್ ಮಾಡ್ಬೇಕು, ಯಾವ ರೀತಿ ಜೀವನ ಮಾಡ್ಬೇಕು, ಲೋಕ ಕಲ್ಯಾಣಕ್ಕೆ ಏನ್ ಸೇವೆ ಮಾಡ್ಬೇಕು, ಯಾವ ರೀತಿ ಸಹಾಯ ಮಾಡ್ಬೇಕು, ಇದನ್ನೆಲ್ಲ ತಿಳ್ಕೊಂಡು ಅವನು ಹೋಗ್ತಾ ಇರ್ತಾನಲ್ವಾ. ಅದರಿಂದ ದಾರಿ ತೋರಿಸ್ತಾನೆ ಇರುತ್ತದೆ. ಅಪರೂಪವಾಗಿ ಅವ್ರು ಜಾರಿ ಬೀಳೋದು. ಅದಕ್ಕೆ ಕಾರಣ ನಾನು ಅನ್ನೋದು ಮಾತ್ರ. ಆದರೆ ದೃಢ ಮನಸ್ಕನು ಮಾತ್ರ ಪ್ರಗತಿಪರವಾದ ಪ್ರಯತ್ನಗಳನ್ನು ಮಾಡಬಲ್ಲನು. ಅಲ್ಲಿ ಇಚ್ಛಾಶಕ್ತಿ ಬಲ ಇರ್ಬೇಕು. ಯಾವಾಗ ಇಚ್ಛಾಶಕ್ತಿ ಬಲವಾಗಿರ್ತಾನೋ ಅವನು ಪ್ರಯತ್ನ ಪೂರ್ವಕವಾಗಿ ಎಲ್ಲಾ ಕೆಲಸಗಳನ್ನು ಮಾಡ್ತಾನೆ. ಆದರೆ ಅವನಿಗೆ ತನ್ನ ಪ್ರಯತ್ನವನ್ನು ಸರಿಯಾದ ದಿಕ್ಕಿನಲ್ಲಿ ತಿರುಗಿಸಿದಾಗ ಉನ್ನತ ಮಟ್ಟದ ಪ್ರಗತಿಯನ್ನು ಸಾಧಿಸದೆ ಬಿಡುವುದಿಲ್ಲ. ಅದೇ ಹೇಳಿ, ಯಾವಾಗ ಅವನು ಆ ಪ್ರಯತ್ನ ಮಾಡ್ತಾ ಇದ್ರೆ ಗುರುಗಳಲ್ಲಿ ಸಹಾಯ ಇದ್ದೇ ಇರುತ್ತೆ. ಆಗ ಅವನು ದಿಕ್ಕು ತಿರುಗಿಸಿದಾಗ ಉನ್ನತ ಮಟ್ಟ ಪ್ರಗತಿ ಸಾಧಿಸಿದಂತಾಗುತ್ತದೆ. ಅಲ್ಲೂ ಕೂಡ ಗುರುಗಳು ಒಂದು ಮಾತು ಹೇಳ್ತಾರೆ, ಏನಪ್ಪಾ ಅಂತಾರೆ, ಅಲ್ಲಿ ಗುರುಗಳು ಒಂದು ಮಾತು ಹೇಳ್ತಾರೆ, ಇಂದು ನೀನು ವಿವೇಚನೆಯಿಂದ ಸರಿಯಾದನ್ನು ಮಾಡು, ಅದರ ಫಲಿತಾಂಶ ಚಿಂತೆಯನ್ನು ಬಿಡು. ಅಂದರೆ ಲೋಕ ಕಲ್ಯಾಣಕ್ಕೆ ಏನು ಮಾಡಬೇಕು ಅದನ್ನು ಮಾಡು. ಪ್ರಾರಂಭಿಕ ಘಟ್ಟಗಳಲ್ಲಿ ಶ್ರಮದ ಕೊನೆಯನ್ನು ಮುಟ್ಟುವುದಕ್ಕೆ ಮುಂಚೆಯೇ ಶಿಷ್ಯನು ತನ್ನ ಜೀವನವನ್ನು ಬುದ್ಧಿವಂತಿಕೆಯಿಂದ ವ್ಯವಸ್ಥೆ ಮಾಡಿಕೊಳ್ಳಲು ಒಳ್ಳೆಯದು. ಇದೇ ಅವನ ಬುದ್ಧಿವಂತಿಕೆಯಿಂದ ಅವನ ಜೀವನ ವ್ಯವಸ್ಥೆ ಮಾಡ್ಕೊಳಕ್ಕಾಗುತ್ತೆ. ಅಲ್ಲಿ ಗುರುಗಳು ಹೇಳೋ ಮಾತು. ಅದ್ ಮಾಡ್ಕೊಂಡ್ರು ಕೂಡ ಅಲ್ಲಿ ವಿವೇಕದಿಂದ ವಿವೇಚನೆಯಿಂದ ಮಾಡ್ತಾ ಇದ್ರು ಕೂಡ
ಗುರುಗಳಲ್ಲಿ ಎಚ್ಚರಿಕೆ ಅನ್ನೋದು ಕೊಡ್ತಾರೆ. ಆ ಎಚ್ಚರಿಕೆನ ಅಳವಡಿಸ್ಕೊಳ್ಳೋಕೆ ಅವನು ಪ್ರಯತ್ನ ಪಡಬೇಕು. ಮತ್ತು ಹಾಗೆ ಮಾಡಿದರೆ ಅವನು ಗುರುಗಳಿಗೆ ಮಾಡುವ ಕೆಲಸವು ಸಾಧ್ಯವಾದಷ್ಟು ಮಟ್ಟಿಗೆ ಸ್ವಲ್ಪವೂ ಶ್ರಮವೆನ್ನಿಸುವುದಿಲ್ಲ. ಅಲ್ಲಿ ಎಚ್ಚರಿಕೆ ಬರ್ತಾ ಇರುತ್ತಲ್ಲ, ಆ ಎಚ್ಚರಿಕೆ ತೆಗೆದುಕೊಂತಾನೆ. ಯಾವಾಗ ತೆಗೆದುಕೊಂತ ಹೋಗ್ತಾನೆ ಅಲ್ಲಿ ಸ್ವಲ್ಪ ಕೂಡ ಶ್ರಮ ಅನ್ನೋದು ಅವನಿಗಿರೋದೇ ಇಲ್ಲ. ಆ ಶ್ರಮ ಇರೋದಿಲ್ಲ. ಆದ್ರೆ ಅವನ್ಗಾಗೋ ಅನುಭವ ಹೇಗಿರುತ್ತೆ ನೋಡಿ. ಯಾವುದೇ ಆನಂದ ಅವನು ಹುಟ್ಟುತ್ತಾ ಇರುತ್ತೆ, ಹೇಳಕ್ಕೆ ಆಗಲ್ಲ, ಆನಂದ ಹುಟ್ಟುತ್ತಾ ಇರುತ್ತೆ. ಅದ್ರ ಜೊತೆಗೆ ಸಂತೋಷ ಚಿಮ್ಮುತ್ತಾ ಇರುತ್ತೆ. ಇವೆರಡು ಅಲ್ದಿರ ಅಂತ ಪರಿಸ್ಥಿತಿಯಲ್ಲಿ ಪ್ರಗತಿ ಅತ್ಯಂತ ವೇಗದಿಂದ ಸಾಗುತ್ತೆ. ಎಲ್ಲಿ ಯಾವಾಗ ಗುರುಗಳ ಸಹಾಯ ಸಿಕ್ತೋ ಅವ್ರ ಪ್ರಗತಿ ಏನಾಗುತ್ತೆ, ಸ್ಪೀಡ್ ಆಗಿ ನಡೆಯುತ್ತೆ, ತೀವ್ರವಾಗಿ ನಡೀತಾ ಹೋಗುತ್ತದೆ. ಹೀಗಾದಾಗ ತೀವ್ರ ಆಸಕ್ತಿಯಿಂದ ತೀವ್ರವಾದ ಸಾಧಿಸುವ ಪ್ರಗತಿ ಫಲಿತಾಂಶ ಸಾಧಕನಲ್ಲಿ ದೋಷಗಳು ಹೊರ ಬರುತ್ತೆ. ಅಷ್ಟು ಮಾಡಿದ್ರೂ ಕೂಡ ಇನ್ನೂ ಇರುತ್ತೆ. ಯಾಕಂದ್ರೆ ನಮ್ಮನ್ನು ಫಿಲ್ಟರ್ ಮಾಡ್ತಾನೇ ಇರ್ತಾರೆ. ಯಾತಕ್ಕೋಸ್ಕರ ಇಷ್ಟೊಂದು ಫಿಲ್ಟರ್ ಮಾಡ್ತಾ ಇದಾರೆ ಅಂತಂದ್ರೆ, ನಮ್ಮಲ್ಲಿ ದೋಷಗಳು ಯಾತಕಪ್ಪ ಕಾಣಿಸ್ತಂದ್ರೆ ಈ ನಾನು ಅನ್ನೋದು ಅಷ್ಟು ಬೇಗ ನಮ್ಗೆ ಬಿಟ್ಟೋಗಲ್ಲ. ಎಷ್ಟೋ ಜನ್ಮಗಳಿಂದ ನಾವು ಹಾಕೊಂಡ್ ಬಂದ್ಬಿಟ್ಟಿದೀವಿ. ಅದನ್ನ ಬಿಡ್ಬೇಕು ಅಂದ್ರೆ ಕಷ್ಟ. ಅಲ್ಲಿ ಏನಾದ್ರೂ ಒಂಚೂರು ಕಾಣಿಸಿದ್ರೆ ಮತ್ತೆ ಅಲ್ಲಿ ಜಾರ್ ಬಿಡೋ ಆಗುತ್ತೆ. ಆದ್ರಿಂದಾನೇ ಆ ನಾನು ಅನ್ನೋ ದೋಷಗಳಿದ್ರೆ ಮತ್ತೆ ತೆಗೆದು ಹಾಕ್ಬೇಕು ಅಂತ ಹೇಳ್ತಾರೆ. ಆಗ ಅವುಗಳನ್ನೆಲ್ಲ ಮೂಲೋತ್ಪಟನ ಮಾಡುತ್ತಾ ಶ್ವೇತರಿಸಿ ಸಮಾಜದವರೇ ವಿವೇಚನದಿಂದ ಸಹಕರಿಸ್ತಾ ಬಂದರೆ ನಮಗೂ ಶ್ರೇಯಸ್ಸು, ಆ ಸಮಾಜದ ಸಂಕಲ್ಪವು ನಮ್ಮ ಮೂಲಕ ನೆರವೇರಿದಂತಾಗುತ್ತದೆ. ಇಷ್ಟ ಹೇಳ್ತಾನೆ. ಯಾವಾಗ ಈ ರೀತಿ ದೋಷಗಳನ್ನೆಲ್ಲ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ದೋಷಗಳು ನೋಡ್ಕೋಬೇಕು. ಯಾಕಂದ್ರೆ ನಮ್ಮನ್ನ ಪರೀಕ್ಷೆ ಮಾಡ್ಕೊಂತಾ ಇರ್ಬೇಕು. ಎಲ್ಲಿ ಸ್ವಾರ್ಥದಿಂದ ತುಂಬಿದ್ದೀನಿ, ಯಾವ ರೀತಿ ಜೀವನ ನಡೆಸ್ತಾ ಇದ್ದೀನಿ, ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತಂದಾಗ ಆ ತೆಗಿತಾ ಬರ್ತೀವಿ. ಯಾವಾಗ ತೆಗಿತಾ ಬರ್ತೀವೋ ಆಗ ನಮ್ಮನೇನಾಗುತ್ತೆ, ಫಿಲ್ಟರ್ ಹಾಕ್ತೀವಿ. ಫಿಲ್ಟರ್ ಆಗ್ತಾ ಆಗ್ತಾ ಶ್ವೇತರಿಸಿ ಸಮಾಜವನ್ನೇ ವಿವೇಚನದಿಂದ ಸಹಕರಿಸ್ಕೊಂಡು ವಿವೇಕದಿಂದ ಸಹಕರಿಸ್ಬೋದು. ಆಗ ನಮಗೂ ಮತ್ತು ಆ ಸಮಾಜದ ಸಂಕಲ್ಪ ನೆರವೇರಿಸಿದಂತಾಗುತ್ತದೆ. ಏನಪ್ಪಾ ಸಂಕಲ್ಪ ಅಂತಂದ್ರೆ, ಸಕಲ ಜೀವರಾಶಿಗಳೆಲ್ಲ ಪ್ರಗತಿ, ಕ್ಷೇಮ, ಸಂತೋಷ ಮತ್ತು ಹಿತಾಸಕ್ತಿಗಳು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರೋದು. ಇದೆಲ್ಲ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರೋದು. ಒಂದು ಕಡೆ ಪ್ರಗತಿ ಬೇಕು, ಇನ್ನೊಂದ್ ಕಡೆ ಕ್ಷೇಮ ಬೇಕು, ಈ ಸಂತೋಷ, ಹಿತಾಸಕ್ತಿ. ಅಂದ್ರೆ ಹಿತಾಸಕ್ತಿ ಇತರರಲ್ಲಿ ಹಿತಾಸಕ್ತಿ ಕೂಡಿರ್ಬೇಕು. ತನ್ನಲ್ಲಿ ತಾನು ಕ್ಷಮಾಗುಣ ಇರಬಾರ್ದು, ಇತರರಲ್ಲಿ ಕ್ಷಮಾಗುಣ ಬೆಳೆಸ್ಕೊಂಡು ಅವ್ರ ಹಿತಾಸಕ್ತಿ ಏನಿದೆಯೋ ಅದನ್ನ ನೋಡಕ್ ನಾವು ಪ್ರಯತ್ನ ಪಡ್ಬೇಕು. ಇತರರ ಮಾನವ ಮತ್ತು ಜೀವರಾಶಿಗಳ ಹಿತಾಸಕ್ತಿಗಳಿಗೋಸ್ಕರ ನಮ್ಮ ತನು, ಮನ, ಧನಗಳನ್ನು ತ್ರಿಕರಣವಾಗಿ ಎಂದರೆ ಸರ್ವಸ್ವವನ್ನು ಅರ್ಪಿಸಬೇಕು. ಈ ರೀತಿ ಮಾಡಿದ್ರೆ ಮಾತ್ರ ಆ ಶ್ವೇತರಿಸಿ ಸಮಾಜ ಸಂಕಲ್ಪ ನಮ್ಮಿಂದ ನೆರವೇರ್ದಂಗಾಗುತ್ತದೆ. ಅಂದ್ರೆ ಆ ಸಾಧಕನಿಂದ ನೆರವೇರ್ದಂಗಾಗುತ್ತದೆ. ಇದನ್ನ ಯಾವಾಗ್ಲೂ ಜ್ಞಾಪಕದಲ್ಲಿರ್ಬೇಕು. ತನು, ಮನ, ಧನಗಳನ್ನು ತ್ರಿಕರಣ ರೂಪವಾಗಿ ಸರ್ವಸ್ವವನ್ನು ಅರ್ಪಿಸ್ಬೇಕು. ಇದನ್ನೇ ನೋಡೋದವರು. ಈ ರೀತಿ ಅರ್ಪಣೆ ಮಾಡಿದಾಗ ಮಾತ್ರ ಆ ದಿವ್ಯ ಸಮಾಜಕ್ಕೆ ಸಂಕಲ್ಪ ನೆರವೇರಿಸಿದಂತಾಗುತ್ತದೆ. ಮತ್ತು ಆ ದಿವ್ಯ ಸಮಾಜ ಸಂಕಲ್ಪ ಜೊತೆಗೆ ಅಲ್ಲಿ ಸಂಯೋಗ ಏನಿದೆಯೋ ಅದು ತಪ್ಪೋಗಲು ಸಾಧ್ಯನೇ ಇಲ್ಲ. ಯಾಕೆ ಸೇತುವೆ ಸಮಾಜಕ್ಕೂ ಮತ್ತೆ ಸಾಧಕನಿಗೂ ತಪ್ಪೋಗೋ ಚಾನ್ಸಸ್ಸೇ ಇಲ್ಲ. ಅಲ್ಲಿ ಅವನು ಮುಂದಕ್ಕೆ ಹೋಗ್ತಾನೆ ಇರ್ತಾನೆ. ಇನ್ನು ಹೇಳ್ತಾರೆ, ಇಂತಹ ಸತ್ ಪ್ರಯತ್ನದ ಗುರಿಯಾದರೂ ಏನು? ಜೀವನ್ಮುಕ್ತಿ ಪಡೆಯುವುದೇ ಆಗಿದೆ. ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಮಾಡ್ತಿರಲ್ಲ, ಇಂಥ ಸತ್ಪ್ರಯತ್ನದಿಂದ ಏನಪ್ಪ ಪ್ರಯೋಜನ ಅಂತ ಕೇಳ್ತಾರೆ. ಅದಕ್ಕೆ ಜೀವನ್ಮುಕ್ತಿ ಪಡೆಯುವುದೇ ಆಗಿದೆ ಅಂತಾರೆ. ಆದರೆ ಅದು ಕೂಡ ಮಾನವತೆಯ ದೃಷ್ಟಿಯಿಂದ ಹೊಂದಿರಬೇಕಾದ ಗುರಿ. ಅಲ್ಲಿ ನೋಡಿ ನಮ್ಮನ್ನ ಎಷ್ಟು ಇದಾಗಿ ನೋಡ್ತಾರೆ ಅಂದ್ರೆ, ಯಾವಾಗ ನೀ ಗುರಿಯನ್ನ ಪಡ್ಕೋಬೇಕು ಅಂತ ಆಸೆ ಪಟ್ಟೆ, ಗುರಿಯನ್ನ ಪಡೆದಿದ್ದಾಯ್ತು, ಜೀವನ್ಮುಕ್ತಿ ಪಡ್ಕೊಂಡೆ, ಎಲ್ಲ ಆಯ್ತು. ಆದ್ರೆ ಅಲ್ಲಿ ನೀನ್ ಮಾಡ್ಬೇಕಾದ್ರೆ ಏನು, ಮಾನವತೆಯ ದೃಷ್ಟಿಯಿಂದ ಮಾಡ್ಬೇಕಂದ್ರೆ ಲೋಕ ಕಲ್ಯಾಣಕ್ಕೆ ಸೇವೆ ಸಹಾಯ ನಿನ್ನ ಅಣುವಲ್ಲಿ ತುಂಬೋಗ್ಬೇಕು. ಆಗ ಈ ಶರೀರ ಅಣುವಲ್ಲಿ ತುಂಬೋದಾಗ ಮಾತ್ರ ನಾವು ಮಾನವತೆ ದೃಷ್ಟಿಯಿಂದ ನಮ್ ಕೆಲಸ ಮಾಡೋ ಸಾಧ್ಯ ಆಗುತ್ತೆ. ಇದನ್ನೇ ಗುರುಗಳು ನೋಡೋದು ಗುರಿ ಅನ್ನೋದು. ಇಂಥ ಗುರಿ ನಮ್ಮಲ್ಲಿ ಬೇಕು ಅಂತ ಹೇಳ್ತಾರೆ. ಅಲ್ಲಿ ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ, ಯಾವಾಗ್ಲೂ ಪುಸ್ತಕದ ರೂಪದಲ್ಲೇ ನಾವು ಕೇಳ್ತಾ ಇರೋದು, ಓದ್ತಾ ಇರೋದು, ಬೋಧನೆ ಕೇಳ್ತಾ ಇದೆಲ್ಲ ಬಿಟ್ಟು ತನ್ನಂತಾನು ಅರಿಯೋದಕ್ಕೆ ಪ್ರಯತ್ನ ಪಡ್ಬೇಕು. ಯಾವಾಗ ತನ್ನ ಲೋಪದೋಷಗಳನ್ನೆಲ್ಲ ತೆಗಿತಾ ಬರ್ತಾನೋ ಆಗ ಅವನು ಶ್ವೇತರಿಸಿ ಸಂಘಕ್ಕೆ ಹತ್ರ ಹಾಕ್ತಾನೆ. ಯಾವಾಗ ಶ್ವೇತರಿಸಿ ಸಂಘ ಹತ್ರ ಹಾಕ್ತಾ ಬರ್ತಾನೋ ಆಗೇನಾಗುತ್ತೆ, ಧ್ಯಾನ ಮಾಡಕ್ ಬರ್ತದೆ. ಧ್ಯಾನ ಅನ್ನೋದು ಅವನಲ್ಲಿ ಸಮಾಧಿ ಸ್ಥಿತಿವರೆಗೂ ಹತ್ಬೇಕು. ಯಾವಾಗ ಸಮಾಧಿ ಸ್ಥಿತಿಲಿ ಹತ್ತಾ ಹೋಗ್ತಾನೋ ಆಗೇನಂತೆ ಸೆಲ್ಫ್ಲೆಸ್ ಸರ್ವಿಸ್ ಅದು. ಈ ಸೆಲ್ಫ್ಲೆಸ್ ಸರ್ವಿಸ್ ಬಂದಾಗಲೇ ಅವನು ಜೀವನ್ ಮುಕ್ತಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಜೀವನ್ ಮುಕ್ತಿ ಆಗ್ತಾನೋ ಆಗ ಪೂರ್ತಿ ಅವ್ನು ಫಿಲ್ಟರ್ ಆಗಿರ್ತಾನೆ. ಮಾನವತೆ ದೃಷ್ಟಿಯಿಂದ ಸೇವೆ ಸಹಾಯ ಮಾಡೋದಕ್ಕೆ ಅವ್ನು ಮುಂದೆ ಬರ್ತಾನೆ.
ನಾವು ನಮ್ಮ ಪ್ರಜ್ಞೆಯನ್ನು ನಮ್ಮ ಬ್ರಹ್ಮಾಂಡಪತಿಯ ಪ್ರಜ್ಞೆಯೊಡನೆ ಎರಕ ಮಾಡುವುದೇ ಆ ಅಂತಸ್ತು. ಇಲ್ಲಿ ಜೀವನ್ಮುಕ್ತಿ ಪದವಿ ಅಂತಂದಾಗ ಎಲ್ಲಿಗೆ ಬರುತ್ತೆ ಅಂದ್ರೆ ನಮ್ಮ ಬ್ರಹ್ಮಾಂಡಪತಿ ಇದೆಯಲ್ಲ, ಆ ಬ್ರಹ್ಮಾಂಡಪತಿ ಪ್ರಜ್ಞೆಗೆ ಸಾಧಕನು ತನ್ನ ಪ್ರಜ್ಞೆನ ಎರಕ ಮಾಡ್ತಾನೆ. ಯಾರಪ್ಪ ಅಂದ್ರೆ ಜೀವನ್ಮುಕ್ತಿ ಪಡ್ಕೊಂಡಿರೋನು. ಅಲ್ಲಿಂದ ಆಚೆಗೆ ಕೂಡ ಪ್ರಗತಿ ಇರುತ್ತದೆ. ಅಲ್ಲಿಗೆ ಮುಗ್ದೋಗ್ಲಿಲ್ಲ, ಅವನ ಪ್ರಗತಿ ಇನ್ನೂ ಇದೆ. ಆಗ ಏಕೆಂದರೆ ನಮ್ಮ ಬ್ರಹ್ಮಾಂಡಪತಿಗಳಿಗಿಂತ ಇನ್ನೂ ಉನ್ನತ ಮಟ್ಟದ ಪ್ರಗತಿಯನ್ನು ಸಾಧಿಸಿರುವ ಮಹತ್ ಬ್ರಹ್ಮಾಂಡಪತಿಗಳೂ ಇರುತ್ತಾರೆ. ಇನ್ನು ಅವ್ರಿಗಿನ್ನ ಪ್ರಗತಿ ಸಾಧಿಸಿರುವ ಮಹತ್ ಬ್ರಹ್ಮಾಂಡಪತಿಗಳು ಇರ್ತಾರೆ. ಮೊದಲನೇದಾಗಿ ಏನಾಯ್ತು ಜೀವನ್ಮುಕ್ತಿ, ಎರಡನೇ ಸ್ಟೆಪ್ ಬ್ರಹ್ಮಾಂಡಪತಿ, ಅದಾದ್ಮೇಲೆ ಮಹತ್ ಬ್ರಹ್ಮಾಂಡಪತಿಗಳು. ಈ ರೀತಿ ಬಂದಾಗ ಒಂದು ದೊಡ್ಡ ಪ್ರಮಾಣದ ತಿಳಿಸುವಂತೆ ಜೀವನ್ಮುಕ್ತದ ಪರಿಪೂರ್ಣ ಅಂತಸ್ತಿಗಿಂತಲೂ ಅತ್ಯಂತ ಉನ್ನತ ಮಟ್ಟದ ಸಂಸರಣ ಅಂತಸ್ತಿನಲ್ಲಿ ಅಂತಹ ಸಿದ್ಧ ಪುರುಷರು ಈ ದೇಶ ಕಾಲಗಳ ಪರಿಮಿತಿಯಲ್ಲಿ ಅಭಿವ್ಯಕ್ತವಾಗಿರುವ ವಿಶ್ವಾಂಡ ಅತೀತವಾದ ತ್ರಿಮೂರ್ತಿಗಳು ಒಂದಾಗ್ತಾರೆ. ಆವಾಗ ಆಗೋದು ನೋಡಿ, ಯಾವಾಗ ಬ್ರಹ್ಮಾಂಡಪತಿಯಿಂದ ಮಹತ್ ಬ್ರಹ್ಮಾಂಡಪತಿಗೆ ಬರ್ತಾರೆ, ಮಹತ್ ಬ್ರಹ್ಮಾಂಡಪತಿ ಉನ್ನತ ಮಟ್ಟಿಗೆ ಹೇರ್ತಾ ಇದ್ದಾರೆ. ಅವ್ರು ಸಾಧನೆ ಮಾಡ್ತಾ ಮಾಡ್ತಾ ಎಲ್ಲಿವರೆಗೂ ಬರ್ತಾರೆ, ಕಾಲ ದೇಶ ಅತೀತವಾಗ್ತದೆ. ಕಾಲ ದೇಶ ಅತೀತವಾದಾಗ ಅವರು ತ್ರಿಮೂರ್ತಿಗಳಲ್ಲಿ ಒಂದಾಗ್ತಾರೆ. ಆ ತ್ರಿಮೂರ್ತಿಗಳು ಒಂದಾಗ ಆ ವಿಶ್ವಾಂಡಕ್ಕೆ ಸಂಬಂಧಪಟ್ಟ 7 ಉಪಲೋಕಗಳಲ್ಲಿ ಪ್ರತಿಯೊಂದರಲ್ಲಿ ಒಂದೊಂದು ದೇಹವನ್ನು ಕಲ್ಪಿಸಿಕೊಂಡು ಅವನ್ನೆಲ್ಲ ಅಭಿವ್ಯಕ್ತವಾಗುವುದಕ್ಕೆಲ್ಲ ದೇಶ ಕಾಲಕ್ಕೆ ಅತೀತವಾದ ತ್ರಿಮೂರ್ತಿಗಳಲ್ಲಿ ತನ್ನ ಇಚ್ಛೆ ಜ್ಞಾನ ಕ್ರಿಯೆ ಸ್ವರೂಪನಾದ ಅಂಶಗಳನ್ನು ಹೊಂದಿರೋದ್ರಿಂದ ಅಂತಹವನು ದಶಮುಖವಾದ ಅಭಿವ್ಯಕ್ತಿಯನ್ನು ಪಡೆಯುತ್ತಾನೆ. ಎಷ್ಟು ಆಳವಾಗದಿಂದ ಅಷ್ಟು ಆಳವಾಗಿದೆ. ಯಾವಾಗ ಈ ಬ್ರಹ್ಮಾಂಡಕ್ಕೆ 7 ಉಪಲೋಕಗಳು, ಯಾವುದು 7 ದೇಹಗಳು, ಒಂದೊಂದು ದೇಹನು ಒಂದೊಂದು ವಿಶ್ವಾಂಡಕ್ಕೆ ಅಥವಾ ಮಹತ್ ಬ್ರಹ್ಮಾಂಡಪತಿಗೆ ದೇಹಗಳು ಯಾವ್ದಪ್ಪ ಅಂದ್ರೆ ಈ ಉಪಲೋಕಗಳು. ಈ ಉಪಲೋಕಗಳು 7 ಉಪಲೋಕಗಳು ಒಂದೊಂದು ದೇಹ ಆಯ್ತು. ಈ ಒಂದೊಂದು ದೇಹ ಅಂದ್ರೆ ಅಲ್ಲಿ ಮುಗಿಲಿಲ್ಲ, ತ್ರಿಮೂರ್ತಿಗಳು ಇರುತ್ತಲ್ವಾ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತಿಳ್ಕೊಂಡು ಯಾವ್ದಾದ್ರು ಅಂದ್ಕೊಳ್ಳಿ. ಆಗ ನಮ್ಮ ಇಚ್ಛೆ ಜ್ಞಾನ ಕ್ರಿಯೆ ಈ 7 ಮತ್ತೆ ಈ 3 ಸೇರಿದ್ರೆ ಅರ್ಥ ಆಗುತ್ತೆ. ಆಗ ಅಂತವನು ಏನಾಗ್ತಾನೆ, ಅಂತವನು ದಶಮುಖವಾದ ಅಭಿವ್ಯಕ್ತಿಯನ್ನು ಪಡೆಯುತ್ತಾನೆ. ಆ ರೀತಿ ಬೆಳವಣಿಗೆ ಇದೆ ಅಂತ ಹೇಳ್ತಾರೆ. ಅಷ್ಟು ಪ್ರಗತಿ ಸಾಧಿಸ್ಬೋದು. ಒಬ್ಬೊಬ್ಬ ಸಾಧಕ ಕೂಡ ದಶಮುಖನಾಗಿ ಅಭಿವ್ಯಕ್ತನಾಗ್ತಾನೆ. 7 ಉಪಲೋಕಗಳು ಮತ್ತೆ ಇಚ್ಛೆ ಜ್ಞಾನ ಕ್ರಿಯೆ ಈ ಮೂರು ಅವು 7 10 ಸೇರಿದಾಗ ಅದಾಗುತ್ತೆ. ಆದರೆ ಅಲ್ಲಿ ಆ ಬ್ರಹ್ಮಾಂಡಪತಿಗೆ ಅಂತ ನಾವು ಹೇಳಿದ್ವಲ್ಲ, ಆ ಬ್ರಹ್ಮಾಂಡಪತಿಗೆ ಏನಾಗ್ಬೇಕು, ಈ ಒಂದೊಂದು ಲೋಕ ಕೂಡ ಒಂದೊಂದು ದೇಹ ರೀತಿ ಆವರಿಸ್ಕೋಬೇಕು. ಆವರಿಸ್ಕೊಂಡಾಗ ಮಾತ್ರ ಇದಾಗುತ್ತೆ. ಇಲ್ಲಿ ಹೋದ ಕ್ಲಾಸ್ಗಳಲ್ಲಿ 7 ಶಾಖೆಗಳ ಬಗ್ಗೆ ಹೇಳಿದ್ದೆ, ಆಮೇಲೆ ದಶಬಂಧನ ಹೇಳ್ತಾ ಇದ್ದೆ. ಈಗ ಏನಾಗಿದೆ ಇದು ಸ್ವಲ್ಪ ತಗೊಳ್ಳೋಣ. 7 ಲೋಕಗಳು ಯಾವ ರೀತಿ ಇದೆ ಅಂತ ಸ್ವಲ್ಪ ತಗೊಳ್ಳೋಣ. ಈ 7 ಲೋಕಗಳು ಮತ್ತು ನಮ್ಮ ಥಿಯಾಸಫಿ ಪ್ರಕಾರ ಮತ್ತು ಹಿಂದೂ ಸಂಸ್ಕೃತಿ ಪ್ರಕಾರ ಹೇಗಿದೆ ಅಂತ ಸ್ವಲ್ಪ ವಿಚಾರ ಮಾಡೋಣ. ಇದು ನಮ್ಮ ಸ್ಥೂಲ ಲೋಕವನ್ನು ವ್ಯಕ್ತ ಪ್ರಪಂಚ ಎಂದು ಕರಿಬಹುದು. ಅದೇ ರೀತಿ ಎರಡನೇದು ಸ್ಥೂಲ ಲೋಕಕ್ಕಿಂತ ಸೂಕ್ಷ್ಮವಾದ ದ್ರವ ತತ್ವದಿಂದಾಗಿದೆ. ಈ ದ್ರವ ತತ್ವನ ಅಪ್ತತ್ವ ಅಂತ ಸಹ ಹೇಳ್ಬೋದು. ಮತ್ತು ಇದನ್ನು ಭುವರ್ಲೋಕ ಅಂತ ಹೇಳ್ತಾರೆ. ಈ ಭುವರ್ಲೋಕನ ಥಿಯಾಸಫಿ ಪ್ರಕಾರ ಕಾಮಲೋಕ ಅಂತ ಹೇಳ್ತೀವಿ. ಇದನ್ನ ಆಶೆಗಳ ಲೋಕ ಅಂತ ಹೇಳ್ತೀವಿ. ಇಲ್ಲಿ ದೇವತೆಗಳು ಮತ್ತು ದೈತ್ಯ ಶಕ್ತಿಗಳು ವಾಸ ಮಾಡ್ತಾರೆ. ಮತ್ತು ಇನ್ನು ಮೂರನೇದು ಕಾಮಲೋಕಕ್ಕಿಂತ ಸೂಕ್ಷ್ಮವಾಗಿರುವುದು, ಇದನ್ನು ಮನೋಲೋಕವೆಂದು ಕರೆಯುತ್ತಾರೆ. ಇದು ಅಗ್ನಿ ತತ್ವದಿಂದಾಗಿದೆ. ಇದನ್ನ ಸುವರ್ಲೋಕ ಎಂದು ಕರೆಯುತ್ತಾರೆ. ಥಿಯಾಸಫಿ ಪ್ರಕಾರ ರೂಪಲೋಕ ಮತ್ತು ಅರೂಪಲೋಕ ಅಂತ ಹೇಳ್ತೀವಿ. ರೂಪಲೋಕ ಅಂದರೆ ಸಂಕಲ್ಪ ಮತ್ತು ಯೋಚನೆಗಳ ಶಕ್ತಿ ಅಂದ್ರೆ ಯೋಚನೆಗಳಿಂದ ಕೂಡಿರುತ್ತದೆ. ಮತ್ತು ಕೆಳಗಿನ ಮನಸ್ಸು ಅಂತ ಸಹ ಹೇಳ್ತೀವಿ. ಅದನ್ನೇ ಅರೂಪವೆಂದರೆ ಉನ್ನತ ಮನಸ್ಸು. ಆ ಉನ್ನತ ಮನಸ್ಸಿನಲ್ಲಿ ಅತ್ಯಂತ ಊರ್ಧ್ವ ಭಾಗದಲ್ಲಿ ನಮ್ಮೆಲ್ಲರ ಅಂತರಾತ್ಮನ ಮನೆ ಮಾಡಿದೆ. ಅಲ್ಲಿ ಅಂತರಾತ್ಮ ಮನೆ ಮಾಡಿದೆ ಅಂತಂದಾಗ ಅಲ್ಲಿ ಕಾರಣ ಶರೀರ ಅಥವಾ ಕಾರಣ ದೇಹ ಅಂತ ನಾವು ಅದನ್ನ ಕರಿಬಹುದು. ಅದಾದ್ಮೇಲೆ 4ನೇದು ಮನೋಲೋಕಕ್ಕಿಂತ ಸೂಕ್ಷ್ಮವಾದದ್ದು ಲೋಕ ಬುದ್ಧಿ ಲೋಕ. ಇದು ವಾಯು ತತ್ವಕ್ಕೆ ಪ್ರಧಾನವಾಗಿದೆ. ಇದು ಹಿಂದೂ ಸಂಸ್ಕೃತಿಯಲ್ಲಿ ಮಹರ್ ಲೋಕ ಅಂತಾರೆ. ಮತ್ತು ಈ ಲೋಕದಿಂದ ನಾವೆಲ್ಲ ಅಂತಸ್ಫೂರ್ತಿ ಅಥವಾ ಅನುಭವಗಳನ್ನು ಪಡೆಯುತ್ತೇವೆ. ಇಲ್ಲಿ ನಮ್ಗೆ ಸಿಗೋದು ಏನಪ್ಪಾ ಅಂದ್ರೆ ಅಂತಸ್ಫೂರ್ತಿ ಅಥವಾ ಅನುಭವಗಳನ್ನು ಇಲ್ಲಿ ಪಡಿತೀವಿ. ಇನ್ನು ಬುದ್ಧ ಲೋಕಕ್ಕಿಂತ ಸೂಕ್ಷ್ಮವಾದ ಲೋಕ ಆತ್ಮಲೋಕ. ಇದನ್ನ ಹಿಂದೂ ಸಂಸ್ಕೃತಿಯಲ್ಲಿ ಆತ್ಮಲೋಕ ಅಂತಾನೆ ಅಂತೀವಿ. ನಮ್ ಥಿಯಾಸಫಿ ಕೂಡ ಆತ್ಮಲೋಕ ಅಂತ. ಇದರ ತತ್ವ ಆಕಾಶ ತತ್ವ. ಇದು ಸೌರ ಬ್ರಹ್ಮಾಂಡವನ್ನೆಲ್ಲ ಆವರಿಸಿದೆ. ಇದನ್ನ ಜನೋಲೋಕ ಅಂತಾರೆ ಅಥವಾ ಬ್ರಹ್ಮಲೋಕ ಅಂತ ಸಹ ಇದನ್ನ ಕರೀತಾರೆ. ಇಲ್ಲಿ ಈ ಲೋಕದಲ್ಲಿ ವಾಸಿಸುವಂದರೆ ಜೀವನ್ಮುಕ್ತಿ ಸ್ಥಿತಿಯನ್ನು ಮುಟ್ಟಿರುವ ದೊಡ್ಡ ಯೋಗಿಗಳು ಮತ್ತು ಜೀವನ್ಮುಕ್ತರಾದ ಋಷಿವರ್ಗ ಮತ್ತು ಇವರ
ಶ್ವೇತರ್ಷಿ ಸಂಘ. ಅಷ್ಟೇ ಅಲ್ದಿರ ಋಷಿಗಳ ಮಟ್ಟದಲ್ಲಿರುವ ಉನ್ನತ ಮಟ್ಟದ ದೇವರಾಜುಗಳು, ತ್ರಿಮೂರ್ತಿಗಳ ಮೂರನೇ ಮುಖವಾದ ಬ್ರಹ್ಮಶಕ್ತಿ ಇತ್ಯಾದಿ ಇಲ್ಲಿ ಇರುತ್ತದೆ. ಇದು ಯೋಗಗಳ ಪ್ರಜ್ಞೆಯ ಕ್ಷೇತ್ರದ ಕೊನೆ. ಇಲ್ಲಿ ಯೋಗಗಳಿಗೆ ಪ್ರಜ್ಞೆ ಕ್ಷೇತ್ರ ಕೊನೆ ಆಗುತ್ತೆ, ಆದ್ರೆ ತ್ರಿಮೂರ್ತಿಗಳ ಪ್ರಜ್ಞಾ ಕ್ಷೇತ್ರ ಪ್ರಾರಂಭ ಆಗುತ್ತದೆ. ಯೋಗಗಳು ಕೊನೆ ಆದ್ರೆ ತ್ರಿಮೂರ್ತಿಗಳು ಪ್ರಾರಂಭ ಆಗುತ್ತೆ. ಅದೇ ಇಚ್ಛೆ, ಜ್ಞಾನ, ಪ್ರೇಮ ಅಥವಾ ಕ್ರಿಯೆ. ಇನ್ನು ಆತ್ಮಲೋಕಕ್ಕಿಂತ ಅನುಪಾದಕ ಲೋಕ ಇನ್ನೂ ಸೂಕ್ಷ್ಮವಾಗಿದೆ. ಇದರ ತತ್ವ ಅನುಪಾದಕ ತತ್ವ. ಇದನ್ನು ಪರನಿರ್ವಾಣವೆಂದು ಕರೆಯುತ್ತಾರೆ. ಇದನ್ನೇ ತಪೋಲೋಕ ಅಂತಾರೆ ಅಥವಾ ವೈಕುಂಠ ಅಂತ ಹೇಳ್ಬೋದು. ಇದು ಹೇಗಿದೆ ಅಂದ್ರೆ ಯಾರಿಂದಲೂ ವರ್ಣನೆ ಮಾಡಕ್ ಸಾಧ್ಯನೇ ಇಲ್ಲ, ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಈ ಲೋಕದಲ್ಲಿ ವಾಸಿಸಿರುವ ನಮ್ಮೆಲ್ಲರ ಮೂಲಾಂಶಗಳಾಗಿ ಇನ್ನು ಸುಪ್ತ ಸ್ಥಿತಿಯಲ್ಲಿರುವ ಪ್ರಜ್ಞಾಂಶಗಳು, ಅಲ್ಲಿ ಸುಪ್ತವಾಗಿರುತ್ತೆ ಪ್ರಜ್ಞಾಂಶಗಳೆಲ್ಲ, ಋಷಿಗಳು, ದೇವರಾಜರು ಮತ್ತು ತ್ರಿಮೂರ್ತಿಗಳು, ಬ್ರಹ್ಮ ಮತ್ತು ವಿಷ್ಣು ಶಕ್ತಿಗಳು ಮಾತ್ರ ಅಲ್ಲಿರುತ್ತದೆ. ಇಷ್ಟೇ ಅಲ್ದಿರ ಅನುಪಾದ ಲೋಕಕ್ಕಿಂತ ಸೂಕ್ಷ್ಮವಾದದ್ದು ಆದಿಲೋಕ ತತ್ವ. ಇದು ಅಖಿಲಾಂಡ ಬ್ರಹ್ಮಾಂಡಗಳನ್ನು ಒಳಗೊಂಡ ವಿಶ್ವವನ್ನೆಲ್ಲ ವ್ಯಾಪಿಸಿರುವ ಮೂಲ ತತ್ವ. ನಮ್ಮ ಸೌರ ಬ್ರಹ್ಮಾಂಡ ನಾಶ ಹೊಂದಿದರೂ ಈ ತತ್ವಕ್ಕೆ ನಾಶವಿಲ್ಲ. ಇದು ಶಾಶ್ವತ ತತ್ವ. ಈ ಲೋಕವನ್ನು ಸತ್ಯಲೋಕ ಅಥವಾ ಕೈಲಾಸವೆಂದು ಕರೆಯುತ್ತಾರೆ. ಇಲ್ಲಿ ಅಸಂಖ್ಯಾತ ತ್ರಿಮೂರ್ತಿಗಳ ಸ್ವರೂಪ. ಇಲ್ಲಿ ನೋಡಿ ಒಂದೆರಡು ಅಸಂಖ್ಯಾತ ತ್ರಿಮೂರ್ತಿಗಳ ಸ್ವರೂಪ ಇಲ್ಲಿದ್ದಾರೆ ಅಂತಂದ್ರೆ, ಯಾವ ರೀತಿ ಕೋಟಿ ಕೋಟ್ಯಾಂತರ ಸೂರ್ಯ ಇದೆಯೋ ಅದೇ ರೀತಿ ಅಸಂಖ್ಯಾತ ತ್ರಿಮೂರ್ತಿಗಳ ಸ್ವರೂಪ ಇಲ್ಲಿದೆ. ಅಂದ್ರೆ ಕೋಟಿ ಕೋಟಿ ಅಂತ ಬ್ರಹ್ಮಾಂಡಗಳಿರೋದ್ರಿಂದ ಕೋಟಿ ಕೋಟಿ ಅಂತ ತ್ರಿಮೂರ್ತಿಗಳು ಸಹ ಇರೋದಕ್ಕೆ ಸಾಧ್ಯವಾಗ್ತದೆ. ಇವರಿಗಿಂತ ಮೇಲ್ಮಟ್ಟದ ದೇವರುಗಳು ಮತ್ತು ಇವರ ಎಲ್ಲರ ಪಿತಾಮಹನಾದ ಮತ್ತು ನಮ್ಮೆಲ್ಲರ ಜನಕನಾದ ಸಗುಣ ಬ್ರಹ್ಮನ ವಾಸಸ್ಥಾನ. ಇಲ್ಲಿ ಸಗುಣ ಬ್ರಹ್ಮ ವಾಸಸ್ಥಾನ ಮಾಡ್ತಾ ಇದ್ದಾನೆ. ಇದು 7 ಲೋಕಗಳ ವಿಚಾರ. ಈ 7 ಲೋಕದಿಂದ ಇಂಥದನ್ನೆಲ್ಲ ಒಂದೊಂದು ದೇಹ ಮಾಡಿಕೊಂಡು ಆ ಬ್ರಹ್ಮಾಂಡಪತಿಗೆ ಆವರಣವಾಗಿದೆ. ಈ ಆವರಣ ಆಗಿರೋ ಜೊತೆಗೆ ಇಚ್ಛೆ, ಜ್ಞಾನ, ಕ್ರಿಯೆ ಸೇರ್ಕೊಂಡು ದಶಮುಖನಾಗಿದ್ದಾನೆ. ಇಂಥ ದಶಮುಖನಾದ ಆ ಮಹದ್ ಬ್ರಹ್ಮಾಂಡಪತಿಗೆ ಆದರೆ ಆ ಅಂತಸ್ತಿನಲ್ಲಿ ಆತನಿಗೆ ಆ ವಿಶ್ವಾಂಡದ ಪ್ರತಿಯೊಂದು ಉಪಯೋಗದಲ್ಲಿ ಒಂದೊಂದು ತನ್ನ ದೇಹವನ್ನು ನಿರ್ಮಿಸಿಕೊಳ್ಳುವಂತ ಶಕ್ತಿ ಪಡೆದಿರಬೇಕು. ಯಾವಾಗ ಮಟ್ಟಿಗೆ ಹೇಳ್ತಾರೆ ಶಕ್ತಿನ ಪಡ್ಕೊಂಡೇ ಇರ್ತಾರೆ, ಅದ್ರ ಸಂಶಯ ಇಲ್ಲ. ಆದ್ರೂ ಕೂಡ ಇನ್ನೇನಾದ್ರೂ ಇದೆಯೋ ಅಂತಂದ್ರೆ ಅದನ್ನ ಪಡ್ಕೊಳಕ್ಕೆ ಅವ್ರು ಪ್ರಯತ್ನ ಪಟ್ಟಿರ್ಬೇಕು ಅಂತ ಹೇಳ್ತಾರೆ. ಕೆಲವರು ಏನ್ ಹೇಳ್ತಾರೆ, ಸ್ವಾರ್ಥದಿಂದ ಅವ್ರು ಮುಂದುವರಿಬಹುದು, ಕೆಲವರು ನಿಸ್ವಾರ್ಥದಿಂದ ಮುಂದುವರಿತಾರೆ. ಸ್ವಾರ್ಥದಿಂದ ಅಂದಾಗ ಅಲ್ಲಿ ಮೋಕ್ಷ ಆಯ್ತು, ನಿಸ್ವಾರ್ಥದಿಂದ ಅಂದಾಗ ಅವ್ರು ಲೋಕ ಕಲ್ಯಾಣ ಸೇವೆ ಸಹಾಯ ಮಾಡೋದು. ಆದ್ರಿಂದ ಅವ್ರು ಈ ರೀತಿ 2 ತರ ಹೇಳಿದ್ದಾರೆ. ಇನ್ನು ಈ ಗೋಳಮಾಲೆ ಪ್ರಕಾರ ಹೇಳಿದ್ದಾರೆ. ಈ ಗೋಳಮಾಲೆಯ ಕಲ್ಪದ 7ನೇ ಪ್ರದಕ್ಷಿಣೆ ಅಂತ್ಯದಲ್ಲಿ ಈಗ ಸಂಸರ್ಣೆ ಹೊಂದುತ್ತಿರುವ ಜೀವಾತ್ಮ ಪೈಕಿ 5ರಲ್ಲಿ 1 ಭಾಗ ಮಾತ್ರ ಜೀವನ್ಮುಕ್ತಿ ಪದವಿಯನ್ನು ಪಡೆಯುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರೆ ಇಲ್ಲಿ. ಯಾವಾಗ 7ನೇ ಪ್ರದಕ್ಷಿಣೆ ಆಗೋದಕ್ಕೆ ಈ ಗೋಳಮಾಲೆ ಕೊನೆಯಲ್ಲಿ, ಆವಾಗ 5ರಲ್ಲಿ 1 ಭಾಗ ಮಾತ್ರ ಜೀವನ್ಮುಕ್ತಿ ಪಡ್ಕೊಂತೀವಿ. ಮತ್ತೆ ಇನ್ನೊಂದು ಭಾಗವನ್ನು ಅರ್ಹತ್ ಪದವಿ ತೆಗೆದುಕೊಂತೀವಿ. ಇನ್ನೂ ಒಂದು ಭಾಗ ಏನಿದೆ ಕೆಳಗಿನ ಅಂತಸ್ತುಗಳಲ್ಲಿ ಇರ್ಬೋದು. ಅಂದ್ರೆ ಶಿಷ್ಯರಾಗಿರ್ಬೋದು, ಮೊದಲನೇ ದೀಕ್ಷೆ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಇಷ್ಟಾದ್ಮೇಲೆ ಉಳಿದ 5ರಲ್ಲಿ 2 ಭಾಗವು ಈ ಗೋಳಮಾಲೆಯ 5ನೇ ಪ್ರದಕ್ಷಿಣೆಯ ಮಧ್ಯ ಕಾಲದಲ್ಲಿ ಈ ಗೋಳಮಾಲೆ ಸಂಸಾರದಿಂದ ಕಳಚಿ ಬಿದ್ದು ಹೋಗುತ್ತಾರೆ ಎಂದು ತಿಳಿದು ಬಂದಿದೆ. ಈಗ ಇಷ್ಟೆಲ್ಲ ಆದ್ಮೇಲೆ ಕೂಡ 5ರಲ್ಲಿ 2 ಭಾಗ ಮಾತ್ರ ಏನಾಗುತ್ತೆ, ಸಂಸಾರ ಕಳಚಿ ಬೀಳುತ್ತಾರೆ. ಅಂದ್ರೆ ಆ ಕಳಚಿ ಬೀಳ್ತಾರೆ ಅಂದ್ರೆ ಅವ್ರು ಎಲ್ಲೂ ಹೋಗಲ್ಲ, ಸುಪ್ತಾವಸ್ಥೆಲೇ ಇರ್ತಾರೆ. ಆ ಸುಪ್ತಾವಸ್ಥೆಯಲ್ಲಿ ಇದ್ರೂ ಕೂಡ ಅವ್ರ ಬೆಳವಣಿಗೆ ನಡೀತಾನೆ ಇರುತ್ತೆ. ಮುಂದೆ ಅವರು ಮುಂದುವರಿಯಕ್ಕೆ ಸಾಧ್ಯ ಆಗುತ್ತದೆ. ಮುಂದಿನ ಗೋಳದಲ್ಲಿ ಅವ್ರು ಮುಂದುವರಿತಾರೆ. ಅದನ್ನ ವಿವರಣೆಯಲ್ಲಿ ಕೊಟ್ಟಿದ್ದಾರೆ. ಅಂತಹ ಸಂಸಾರದ ಗುರಿಯನ್ನು ಮುಟ್ಟದೆ ಕಳಚಿ ಬಿದ್ದವರು ಮುಂದಿನ ಗೋಳಮಾಲೆಯಲ್ಲಿ ತಮ್ಮ ಪ್ರಗತಿಯನ್ನು ಸಾಧಿಸಬೇಕಾಗುತ್ತದೆ. ಇಲ್ಲಿ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಮಾಡ್ಲೇಬೇಕಲ್ಲಿ ಸಾಧನೆ ಮಾಡ್ಲೇಬೇಕು. ಈ ಗೋಳಮಾಲೆಯಲ್ಲಿ ಸಿದ್ಧ ಪಡೆಯದೆ ಇರುವಂತಹ 5ರಲ್ಲಿ 2 ಭಾಗದ ಜೀವಾತ್ಮಗಳು ಮುಂದಿನ ಗೋಳಮಾಲೆಯಲ್ಲಿ ತಮ್ಮ ಸಂಸಾರವನ್ನು ಮುಂದುವರಿಸಿ ಸಿದ್ಧಿಯನ್ನು ಪಡೆಯುತ್ತಾರೆ. ಅವರು ಮುಂದುವರಿಸಿಕೊಂಡು ಸಿದ್ಧಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತದೆ. ಈಗ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಒಂದು ಪರೀಕ್ಷೆಯಲ್ಲಿ ತೇರ್ಗಡೆಯಾಗದ ಉಳಿದವರು ಮುಂದಿನ ವರ್ಷದ ಪರೀಕ್ಷೆಯಲ್ಲಿ ಉನ್ನತ ಮಟ್ಟದ ತೇರ್ಗಡೆ ಹೊಂದುತ್ತಾರೆ. ಈಗ ಒಂದು ಕ್ಲಾಸ್ ಅವ್ರು ತೇರ್ಗಡೆ ಅಂದ್ರೆ ಮುಂದಿನ ವರ್ಷ ಅವ್ರು ತೇರ್ಗಡೆ ಹೊಂದ್ತಾರೆ. ಅದೇ ರೀತಿ ಇವರು ಕೂಡ ಇಲ್ಲಿ ಅವ್ರು ಬೆಳವಣಿಗೆ ಆಗದೆ ಇದ್ರೆ, ಇಲ್ಲಿ ಜೀವನ್ಮುಕ್ತರು ಆಗದೆ ಇದ್ರೆ ಮುಂದಿನ ಇದ್ರಲ್ಲಿ ಅವರು ಹಾಗೆ ಆಗ್ತಾರೆ, ಮುಂದಿನ ಗೋಳದಲ್ಲಿ ಅವರು ಮುಂದುವರಿತಾರೆ. ಹಾಗೆಯೇ ಈ ಗೋಳಮಾಲೆ ಉತ್ತೀರ್ಣರಾಗಿ ಜೀವನ್ಮುಕ್ತ ಪಡೆದವರು ಬಹುಶಃ
ಇಂದಿನ ಚಂದ್ರಗೋಳಮಾಲೆಯಲ್ಲಿ ಸಾಕಾದಷ್ಟು ಪ್ರಗತಿಯನ್ನು ಸಾಧಿಸದೆ ಈ ಸಂಸರಣದಲ್ಲಿ ಕಳಚಿ ಬಿದ್ದವರಾಗಿರಬಹುದು ಅಂತ ಹೇಳ್ತಾರೆ. ಈಗ ಏನಪ್ಪ ಇದು ತಗೋಬೇಕು ಅಂತಂದ್ರೆ ಶುಕ್ರ ಗ್ರಹದಿಂದ ಸನತ್ ಕುಮಾರ್ ಅವ್ರು ಬಂದ್ರು, ಚಂದ್ರಗೋಳದಿಂದ ಮಹಾತ್ಮರೆಲ್ಲ ಬಂದ್ರು. ಅವ್ರು ಬಂದಾಗ ಏನ್ ಹೇಳ್ತಾ ಇದಾರೆ, ಅಲ್ಲಿ ಏನಾದ್ರು ಜಾರಿ ಬಿದ್ದೋಗಿದ್ರೆ ಅಥವಾ ಅಲ್ಲಿ ನಾವೇನಾದ್ರೂ ಪಡ್ಕೊಳ್ತಾ ಇದ್ರೆ ಈಗ ಈ ಭೂಗ್ರಹದಲ್ಲಿ ನಾವು ಸಂಸರಣೆಯನ್ನು ಮುಂದುವರೆಯಲು ಸಾಧ್ಯ ಇದೆ ಅಂತಾರೆ. ಆ ಮುಂದುವರೆದು ಹೇಗಪ್ಪ ಅಂದ್ರೆ 7ನೇ ಪ್ರದಕ್ಷಿಣೆಯಲ್ಲಿ ನಾವು ಜೀವನ್ಮುಕ್ತರಾಗೋದಕ್ಕೆ ಅವಕಾಶ ಇದೆ. ಅದನ್ನ ಪಡ್ಕೊಳಕ್ಕೆ ನಾವು ಪ್ರಯತ್ನ ಪಟ್ರೆ, ಈಗಲಿಂದ ಪ್ರಯತ್ನ ಪಟ್ರೆ ಪಡ್ಕೋಬಹುದು, ಅಥವಾ ಅರ್ಹತ್ ಪದವಿಯನ್ನ ಆಗ್ಬೋದು, ಅಥವಾ ದೀಕ್ಷೆಗಳಾದ್ರೂ ಹೊಂದ್ಬೋದು. ಅದ್ ಪಡ್ಕೊಳಕ್ ನಾವು ಪ್ರಯತ್ನ ಪಡೆದಿದ್ರೆ ಎಲ್ಲಿದ್ದೀವೋ ಅಲ್ಲೇ ಇರ್ತೀವಿ. ಅದನ್ನೇ ಅವರು ಮುಂದಿನ ಗ್ರಹದಲ್ಲಿ ಮತ್ತೆ ಅವ್ರ ಬೆಳವಣಿಗೆ ಪ್ರಾರಂಭ ಆಗುತ್ತದೆ. ಒಂದು ಗೊತ್ತಾದ ಪರೀಕ್ಷೆ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ಎಷ್ಟೋ ಜನ ಅರ್ಧ ಕಾಲದ ಗಡುವಿನಲ್ಲಿ ಆ ವರ್ಷ ಅಂತ್ಯ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವಷ್ಟು ಅರ್ಹತೆ ಪಡೆದಿರಲು ಸಾಧ್ಯವೇ? ಯಾಕಂದ್ರೆ 1 ವರ್ಷ ನಾವು ತೆಗೆದುಕೊಂಡಾಗ ಅರ್ಧ ಹಾಫ್ ಇಯರ್ಲಿ ಎಕ್ಸಾಮ್ ಬರ್ತಲ್ಲ, ಅಷ್ಟರಲ್ಲಿ ತೇರ್ಗಡೆ ಆಗಿ ಸಾಧ್ಯನಾ? ಕೆಲವು ಬುದ್ಧಿವಂತರು ಅರ್ಧ ಇದರಲ್ಲೇ ಸೆಮಿಸ್ಟರ್ ಪಾಸ್ ಆಗ್ಬೋದು, ಎಲ್ಲರೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಹೀಗೆಯೇ ಈ ಗೋಳಮಾಲೆ ಸಂಸರಣೆ ಅರ್ಧ ಕಲ್ಪ ಮುಗಿದು ಸ್ವಲ್ಪ ಕಾಲವಾಗಿದೆ. ನಮ್ದೆಲ್ಲ ಅರ್ಧ ಕಲ್ಪ ಆಗೋಗಿದೆ, ಆಗ್ಲೇ ಸ್ವಲ್ಪ ಕಾಲನ ಆಗೋಗಿದೆ. ಈಗ ಸದ್ಯಕ್ಕೆ ಈ ಗೋಳಮಾಲೆಯ ಸಂಸರಣೆಗೆ ಸಂಬಂಧಪಟ್ಟ ಜೀವಾತ್ಮಗಳಲ್ಲಿ ಎಷ್ಟೋ ಜನಕ್ಕೆ ಈ ಗೋಳಮಾಲೆಯು 7ನೇ ಪ್ರದಕ್ಷಿಣೆಯಲ್ಲಿ ಅಂತ್ಯದಲ್ಲಿ ಪಡೆಯಬಹುದಾದ ಜೀವನ್ಮುಕ್ತಿ ಪದವಿಗೆ ತಕ್ಕ ಯೋಗ್ಯತೆಯನ್ನು ಈಗಲೇ ಮೈಗೂಡಿಸಿಕೊಳ್ಳುವುದು ಸಾಧ್ಯ. ಅದರಿಂದ ನಮ್ಗೆ ಅವಕಾಶ ಕೊಟ್ಟು ಇದೆ. ಥಿಯಾಸಫಿಗೂ ಮತ್ತೆ ನಮ್ಗೆ ಬೇರೆ ವಿಷಯಗಳಲ್ಲಿ ಮುಂದೆ ಆಧ್ಯಾತ್ಮಿಕ ವಿಚಾರ ಮುಂದುವರಿಬೇಕು ಅಂದ್ರೆ ಇದೇ ವ್ಯತ್ಯಾಸ. ಏನಪ್ಪಾ, ಆಧ್ಯಾತ್ಮಿಕ ವಿಚಾರ ಮುಂದುವರಿತೀವಿ, ಆದ್ರೆ ಜೀವನ್ಮುಕ್ತಿ ಪಡೆಯೋದಕ್ಕೆ ಪ್ರಯತ್ನ ಪಡಲ್ಲ. ಇಲ್ಲೇನಾಗುತ್ತೆ ಅಂದ್ರೆ ಜೀವನ್ಮುಕ್ತಿ ಪದವಿ ಪಡೆಯೋದಕ್ಕೆ ಪ್ರಯತ್ನ ಪಡದೇ ಇದ್ರು ಕೂಡ ನಾವು ತಕ್ಕ ಯೋಗ್ಯತೆಯನ್ನು ಪಡ್ಕೊಂತೀವಿ. ಯಾವ ರೀತಿ ಈಗಲೇ ನಮ್ಗೆ ಗೊತ್ತಾಯ್ತು, 7ನೇ ಗೋಳಮಾಲೆಯಲ್ಲಿ ನಾವು ಜೀವನ್ಮುಕ್ತರಾಗೋದಕ್ಕೆ ಸಾಧ್ಯ ಇದೆ ಅಂತ ನಮ್ಗೆ ಗೋಚರವಾದಾಗ ಅದನ್ನ ಪ್ರಗತಿ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ಈ ಪ್ರಯತ್ನ ತೀವ್ರವಾದಾಗ ಮಾತ್ರ ಜೀವನ್ಮುಕ್ತರಾಗೋದಕ್ಕೆ ಸಾಧ್ಯ ಆಗುತ್ತದೆ. ಅದ್ಯಾಗೋ ಆದಷ್ಟು ಮುಂಚಿತವಾಗಿ ಆ ಪರಮಧ್ಯಾಯಕ್ಕೆ ಈಗಲಿಂದಲೇ ಶ್ರಮಿಸುತ್ತಿರುವರು ಧನ್ಯರು. ಅವರೇ ಹೇಳಿದರು, ಈಗಲಿಂದ ನೀವು ಪ್ರಯತ್ನ ಪಡ್ತಾ ಬಂದ್ರೆ ನೀವೇ ಧನ್ಯರು. ಏಕೆಂದರೆ ಅಂತಹವರು ಆ ರೀತಿ ಶ್ರಮಿಸಿ ಅಂತಿಮ ಧ್ಯೇಯವನ್ನು ಸಾಧಿಸುವ ಪಕ್ಷದಲ್ಲಿ ಇತರರಿಗೆ ಎಂದರೆ ತಮಗಿಂತ ಕಿರಿಯವರಿಗೆ ನೆರವಾಗಿ ಮಾರ್ಗದರ್ಶನ ನೀಡುವಂತೆ ಸುಯೋಗವು ಪಡೆಯುತ್ತಾರೆ. ಯಾವಾಗ ಇದಾಗುತ್ತೋ, ಸಾರಿ 1 ನಿಮಿಷ. ಎಂದರೆ ಎಷ್ಟು ತಮಗಿಂತ ಏನೇ ನಾವು ಪಡ್ಕೊಂಡ್ ಬಂದಿದ್ರು ಕಿರಿಯವರಿಗೆ ಮಾರ್ಗದರ್ಶನ ಆಗಿರ್ಬೇಕು. ಇದೇ ನಮ್ಮ ಥಿಯಾಸಫಿ ಉದ್ದೇಶ. ಇದನ್ನೇ ನಾವು ಮಾಡ್ಬೇಕಾಗಿರೋದು. ಒಂದು ಹೇಳ್ತಾರೆ ಇಲ್ಲಿ, ಕಿರಿಯರಿಗೆ ನೆರವಾಗಿ ಮಾರ್ಗದರ್ಶನ ನೀಡುವಂತ ಸುಯೋಗ ಪಡೆಯುತ್ತಾರೆ. ಇದು ತುಂಬಾ ಒಳ್ಳೆ ಪಾಯಿಂಟ್. ಯಾವ ರೀತಿ ಅಂತಂದ್ರೆ, ನಾವು ಮಧ್ಯದಲ್ಲಿದ್ದೀವಿ, ಮೇಲೆ ಮಹಾತ್ಮರು ಅಥವಾ ಗುರುಗಳಿದ್ದಾರೆ, ಒಂದು ಕೈ ಅವ್ರು ತಗೊಂತಾರೆ, ಇನ್ನೊಂದು ಕೈ ನಾವೇನ್ ಮಾಡ್ಬೇಕು, ಕೆಳಗಡೆ ಮೇಲೆ ಕೆತ್ತಬೇಕು. ಆ ಮೇಲೆ ಕೆತ್ತದ್ ಯಾವ ರೀತಿ ಅಂತಂದ್ರೆ, ಈ ರೀತಿ ನಾವು ಇದ್ದಾಗ್ಲೇ ಇಲ್ಲಿದ್ದಾಗ ಸ್ಥೂಲ ದೇಹದಲ್ಲಿ ಸ್ಥೂಲ ಲೋಕದಲ್ಲಿ ನಾವು ಸೇವೆ ಸಹಾಯ ಮಾಡ್ತಾ ಇರ್ತೀವಿ, ಮಾರ್ಗದರ್ಶನ ಕೊಡ್ತಾ ಇರ್ತೀವಿ. ಈ ಸುಯೋಗದಿಂದ ಮತ್ತೆ ನಾವು ಪ್ರಗತಿ ಹೊಂದ್ತಾ ಬಂದ್ರೆ ಮತ್ತೆ ಜೀವನ್ಮುಕ್ತಿ ಆದ್ಮೇಲೆ ಮತ್ತೆ ಇದೇ ಕೆಲಸನ ನಾವು ಮುಂದುವರಿಸ್ತಾ ಹೋಗ್ತೀವಿ. ಇದನ್ನೇ ಅವ್ರು ಹೇಳೋದು. ಈ ಮಾರ್ಗದಲ್ಲಿ ಮಾರ್ಗದರ್ಶನ ನೀಡುವಂತ ಸುಯೋಗವನ್ನು ಪಡೆಯುತ್ತಾರೆ ಅನ್ನೋದು ಇದಕ್ಕೋಸ್ಕರನೇ. ಈಗ್ಲೂ ಮಾಡ್ಬೇಕು, ಹಾಗೆ ಮಾಡ್ಬೇಕು. ಏನ್ ಹೇಳ್ತಾರೆ ಅಂದ್ರೆ, ಇಲ್ಲೇ ನಾವು ಸರಿಯಾಗಿದ್ರೆ ಅಲ್ಲಿ ಸರಿಯಾಗಿರ್ತೀವಿ, ಇಲ್ಲೇ ನಾವು ಸರಿಯಾಗಿದ್ರೆ ಅಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರಿಂದ ಈ ಅವಕಾಶಗಳೆಲ್ಲ ಕೊಟ್ಟು ನಮ್ಮನ್ನ ಪರೀಕ್ಷೆ ಮಾಡ್ತಾರೆ. ಯಾವ ರೀತಿ ನೀವು ಅದನ್ನ ಬಳಸ್ಕೊಂತಾ ಇದ್ದೀರಾ, ಯಾವ ರೀತಿ ಉಪಯೋಗಿಸ್ಕೊಂತಾ ಇದ್ದೀರಾ, ಯಾವ ರೀತಿ ಸೇವೆ ಸಹಾಯ ಮಾಡ್ತಾ ಇದ್ದೀರಾ, ಹೇಗ್ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡೋಣ. ಏನಪ್ಪಾ ಅಂದ್ರೆ, ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತಾನೆ ಒಬ್ಬ ಸಾಮಾನ್ಯ ಮನುಷ್ಯ. ಆ ಬಸ್ಸಲ್ಲಿ ಅವ್ನು ಹಾಗೆ ಇರ್ತಾನೆ, ಅವ್ನು ನೋಡ್ತಾ ಇರ್ತಾನೆ, ಇನ್ನೊಬ್ಬ ಬಂದು ಭಿಕ್ಷುಕ ಬರ್ತಾನೆ. ಆ ಭಿಕ್ಷೆ ಕೇಳಕ್ಕೆ ಅಂತ ಬರ್ತಾನೆ. ಅವ್ನು ಭಿಕ್ಷೆ ಕೇಳಕ್ಕೆ ಬಂದಾಗ ಹೇಳ್ತಾನೆ, ಏನಪ್ಪಾ ನೀನು ಭಿಕ್ಷೆ ಕೇಳಕ್ ಬಂದಿದ್ಯಲ್ಲ ಅಂತ. ಏನ್ ಮಾಡ ಸರ್, ಎಲ್ಲಿ ಹೋದ್ರು ನಂಗೆ ಕೆಲ್ಸನೇ ಸಿಗ್ತಾ ಇಲ್ಲ, ನಾನು ಭಿಕ್ಷೆ ಬೇಡ್ಲೇಬೇಕು ಅಂತ. ಅದಕ್ಕಂತ ನಾ ಸಾಮಾನ್ಯ ಮನುಷ್ಯ ಇರ್ತಾನಲ್ವ ಅವನು, ಅದು ಹೇಳ್ತಾನೆ, ನಾನೊಂದು 50 ರೂಪಾಯಿ ಕೊಡ್ತೀನಪ್ಪ, ನೀನ್ ಪೇಪರ್ ನೀವು ತಗೊಂಡ್ಬಂದು ಒಂದೊಂದ್ ಬಸ್ಸಲ್ಲಿ ಮಾರ್ತಾ ಬಾ, ನಿನ್ಗೆ ಆವಾಗ ಒಂದು ಕೆಲಸ ಸಿಕ್ಕದಂಗ ಆಗುತ್ತೆ, ಅಷ್ಟೊಂದು ನಿಂಗೆ ಉಪಯೋಗ ಆಗುತ್ತೆ ಅಂತ. ಆಗ್ಲಿ ಸರ್. ಅವ್ನು 50 ರೂಪಾಯಿ ಕೊಡ್ತಾನೆ, ತಗೊಂಡ್ ಹೋಗ್ತಾನೆ, ಪೇಪರ್ಗಳೆಲ್ಲ ತೆಗೆದ್ಕೊಂಡ್ ಬರ್ತಾನೆ, ಅದನ್ನೆಲ್ಲ ಅವ್ನು ಮಾರ್ತಾ ಬರ್ತಾನೆ. ಯಾವಾಗ್ಲೂ ಇನ್ನೊಂದ್ಸಲ ಆ ಬಸ್ಸಲ್ಲಿ ಮೀಟ್ ಆಗ್ತಾನೆ, ಇವನ್ ಪೇಪರ್ ಮಾರ್ತಾ ಬಂತಾನೆ. ಆದಾಗ ಕೇಳ್ತಾರೆ, ಏನಪ್ಪಾ ನನ್ ಗುರ್ತು ಸಿಕ್ಕಿದ್ನಾ ಅಂತ ಆ ಹುಡುಗ ಕೇಳ್ತಾನೆ.
ಯಾರಪ್ಪ ನೀನ್ ನಂಗೆ ಗೊತ್ತಾಗ್ಲಿಲ್ಲ ಅಂತಂದಾಗ, ಆವತ್ ನೀವು 50 ರೂಪಾಯಿ ಕೊಟ್ಟು ನಾನು ಉದ್ಧಾರ ಮಾಡಿದ್ವಿ, ಆವತ್ತಿಂದ ನಾನು ಇವತ್ತವರೆಗೂ ಪೇಪರ್ ಮಾಡ್ತಾ ಇದ್ದೀನಿ. ಈಗ ನಾನು ಪೇಪರಲ್ಲಿ ಎಷ್ಟೋ ಮುಂದುವರೆದಿದ್ದೀನಿ, ಪೇಪರ್ ಮಾಡ್ತಾ ಮಾಡ್ತಾ ನಾನು ಮುಂದುವರೆದಿದ್ದೀನಿ. ಈ ರೀತಿ ನಾವು ಈ ತರ ಸಹಾಯ ಮಾಡ್ಬೇಕು. ಈ ರೀತಿ ಅವ್ರ ಕಾಲ್ ಮೇಲೆ ಕಾಲ್ ನಿಂತ್ಕೊಳ್ಳೋ ಅಂತ ಒಂದು ಸೇವಾ ಮನೋಭಾವನೆ, ಸಹಾಯ ಅಥವಾ ಮಾರ್ಗದರ್ಶನ ಕೊಡ್ಬೇಕು. ಈ ಮಾರ್ಗದರ್ಶನ ಅವನು ಮುಂದುವರೆದ. ಇದನ್ನೇ ಗುರುಗಳು ನೋಡೋದು. ಈ ಲೋಕಕ್ಕೆ ಸಂಬಂಧಪಟ್ಟಿರ್ಬೋದು, ಆದ್ರೂ ಕೂಡ ಇದನ್ನ ಮಾಡ್ತಾ ಇದ್ರೆ ಅಲ್ಲಿ ಬೇರೆ ಮಾಡೋಕ್ ಸಾಧ್ಯ ಆಗುತ್ತೆ. ಇಲ್ಲೇ ನಾವು ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಆಗ ಒಂದು ಸಂತೋಷ ಆಗುತ್ತೆ ಅಲ್ವಾ. ಒಂದು 50 ರೂಪಾಯಿ ನಾನು ಕೊಟ್ಟಿದ್ದಕ್ಕೆ ನೀನ್ ಪೇಪರ್ ಮಾಡಿ, ಈಗ ಪೇಪರ್ ಮಾಡೋ ಎಲ್ಲಾ ಬಸ್ಗಳ ನಾನೇ ಮಾಡ್ತಾ ನಾನೇ ಇದಾಗ್ತಾ ಇದ್ದೀನಿ ಅಂತಂದ್ರೆ, ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಂಡಿದ್ದೀನಿ, ನಿಮ್ಮಿಂದ ಆಯ್ತು ಸರ್, ನನಗೆ ತುಂಬಾನೇ ಸಂತೋಷ ಆಯ್ತು, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದಾಗ ಅವನಲ್ಲಿ ಒಂದು ತೃಪ್ತಿ ಮನೋಭಾವನೆ ಉತ್ಪತ್ತಿ ಆಯ್ತು. ಈ ರೀತಿ ನಾವು ಏನು ಎಂದರೆ ತಮಗಿಂತ ಕಿರಿಯವರಿಗೆ ನೇರವಾಗಿ ಮಾರ್ಗದರ್ಶನ ನೀಡುವಂತ ಸುಯೋಗವು ಪಡೆಯುತ್ತಾರೆ ಅಂದ್ರೆ ಈ ರೀತಿ ನಾವು ಮಾಡೋಕ್ ಸಾಧ್ಯ ಇದೆ. ಈ ಬಗ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಇಲ್ಲಿ ಯಾವ ರೀತಿ ಸೇವಾ ಮನೋಭಾವನೆ ಮಾಡಿ ಸಹಾಯ ಮಾಡಿ ತಮ್ಮ ಜೊತೆಯಲ್ಲಿ ಒಬ್ಬೊಬ್ಬ ಮಹಾತ್ಮರನ್ನು ಅಥವಾ ಒಬ್ಬೊಬ್ಬ ಜೀವಾತ್ಮ ಕರ್ಕೊಂಡ್ ಬರ್ತಾರೆ, ಜೀವಾತ್ಮ ಕರ್ಕೊಂಡ್ ಬರ್ತಾರೋ ಅಂತವ್ರು ಏನಲ್ಲ ಆಗುತ್ತೆ ಸ್ವರ್ಗದಲ್ಲಿ ಅನ್ನೋದನ್ನ ಇಲ್ಲಿ ಒಂದು ಅನುಭವ ಹೇಳ್ತಾರೆ. ಕ್ರೈಸ್ತ ಮತದಲ್ಲಿ ಆಗಿರೋ ಅನುಭವ, ಅದು ಒಂದು ಪದ್ಯದ ರೂಪದಲ್ಲಿ ತುಂಬಾನೇ ಚೆನ್ನಾಗಿದೆ ಇದು. ನೋಡಿ, ಈ ಬಗ್ಗೆ ಒಂದು ಕ್ರೈಸ್ತ ಮತದ ಸೇವಾ ಧ್ಯೇಯಕ್ಕೆ ಸಂಬಂಧಪಟ್ಟ ಒಂದು ಪದ್ಯವಿದೆ. ಈ ಬಗ್ಗೆ ಅದು ತುಂಬಾ ಸ್ಫೂರ್ತಿದಾಯಕವಾಗಿದೆ. ಅದಕ್ಕೆ ಸಂಬಂಧಪಟ್ಟ ನಿರ್ದರ್ಶನ ಹೀಗಿರುತ್ತದೆ. ಒಬ್ಬ ಸೇವಾ ತತ್ಪರನಾದ ಜೀವಾತ್ಮನು ಸ್ಥೂಲ ಜೀವಿತವನ್ನು ತ್ಯಜಿಸಿ ಸ್ವರ್ಗಕ್ಕೆ ಹೋದಾಗ ಆತನಿಗೆ ಒಂದು ಆಶ್ಚರ್ಯಕರವಾದ ವ್ಯತ್ಯಾಸ ತನ್ನಲ್ಲಿ ಕಂಡು ಬಂದಿತ್ತಂತೆ. ಇವನು ಹೋಗಿರ್ತಾನೆ, ಆ ಕ್ರೈಸ್ತ ಮತ ಇದ್ರಲ್ಲಿ ಇರ್ತಾನೆ, ಇವನು ಏನ್ ಮಾಡ್ತಾನೆ, ಜೀವಾತ್ಮ ಆಗ್ತಾನೆ ಅವ್ನು ಸ್ವರ್ಗಕ್ಕೆ ಹೋಗಿರ್ತಾನೆ. ಆ ಸ್ವರ್ಗಕ್ಕೆ ಹೋದಾಗ ಅವನು ನೋಡ್ತಾನೆ ಅದೇನೆಂದರೆ, ಅಲ್ಲಿದ್ದ ಇತರ ಜೀವಾತ್ಮಗಳ ಧರಿಸಿದ್ದ ಕಿರೀಟಕ್ಕೂ ತಾನು ಧರಿಸಿದ ಕಿರೀಟಕ್ಕೂ ವೈಭವದಲ್ಲಿ ತುಂಬಾ ತಾರತಮ್ಯವಿತ್ತು. ಅವನು ಹಾಕೊಂಡು ಸ್ವರ್ಗಕ್ಕೆ ಬಂದಾಗ ಎಲ್ಲರಿಗೂ ಕಿರೀಟಗಳು ಕೊಡ್ತಾರೆ. ಆ ಕಿರೀಟಗಳಲ್ಲಿ ಏನಪ್ಪಾ ಅಂತ ಬೇರೆಯವ್ರಿಗೂ ಇವನಿಗೂ ವ್ಯತ್ಯಾಸ ಇತ್ತು. ಬೇರೆ ಕಿರೀಟದಲ್ಲಿ ಏನು ವಜ್ರ, ವೈಡೂರ್ಯ, ರತ್ನಗಳು ಈ ರೀತಿ ಇತ್ತು. ಇವನ್ ಕಿರೀಟದಲ್ಲಿ ಬೋಳಾಗಿತ್ತು, ಏನೂ ಇರ್ಲಿಲ್ಲ. ಅದಕ್ಕೆ ಯಾಕೆ ಈ ರೀತಿ ಇದೆ ಅಂತ ಅವ್ನಿಗೆ ವ್ಯತ್ಯಾಸ ಕಂಡು ಬಂದಾಗ ಒಂಥರ ಅಸಮಾಧಾನ ಬರುತ್ತೆ. ಆ ಅಸಮಾಧಾನ ಬಂದಾಗ ಕ್ರೈಸ್ತ ದೇವರನ್ನು ಬಂದು ಕೇಳ್ಕೊಂತಾನೆ. ಕೇಳ್ತಾನೆ ನೋಡಿ, ತಾನು ಹೇಳ್ತಾನೆ, ಇತರ ಜೀವಾತ್ಮ ಧರಿಸಿದ ಕಿರೀಟಕ್ಕೂ ತಾನು ಧರಿಸಿದ ಕಿರೀಟಕ್ಕೂ ವೈಭವದಿಂದ ತುಂಬಾ ತಾರತಮ್ಯವಿತ್ತಂತೆ. ಆತನ ಸ್ವರ್ಗದಲ್ಲಿ ಕ್ರಿಸ್ತ ದೇವರನ್ನು ಸಂಧಿಸಿ ಆತನ ಕುರಿತು ಈ ಪ್ರಶ್ನೆಯನ್ನು ಭಿನ್ನವಿಸಿಕೊಂಡಂತೆ, ಸ್ವಾಮಿ, ಇಲ್ಲಿರುವ ಇತರ ಜೀವಾತ್ಮ ಕಿರೀಟದಲ್ಲಿ ಹೆಚ್ಚು ರತ್ನಗಳು ಶೋಭಾಯಮಾನ ಹೊಳೆಯುವುದಕ್ಕೂ ತನ್ನ ಕಿರೀಟ ಬೋಳಾಗಿರುವುದು ಏನು ಕಾರಣ ಅಂತ ಕೇಳ್ತಾನೆ. ಅದಕ್ಕೆ ಉತ್ತರ ಹೇಳ್ತಾರೆ. ಆಗ ಕ್ರಿಸ್ತ ದೇವರು, ನೀನು ನನ್ನಲ್ಲಿ ನಂಬಿಕೆ ಇಟ್ಟುವುದೇನು ನಿಶ್ಚಯ. ನೀನು ದೇವರ ಮೇಲೆ, ಭಗವಂತನ ಮೇಲೆ, ಗುರುಗಳ ಮೇಲೆ ಪೂರ್ತಿ ನಂಬಿಕೆ ಇಟ್ಟಿದ್ದೆ, ಅದೇನ್ ತಪ್ಪಿಲ್ಲ. ಆದರೆ ನನ್ನ ಧರ್ಮವನ್ನು ಆಚರಿಸಿದೀಯಾ, ನಮ್ಮ ಧರ್ಮ ಏನಿದೆ ಅದನ್ನೆಲ್ಲ ಆಚರಿಸ್ಕೊಂಡ್ ಬಂದಿದೀಯಾ. ಆದರೆ ಇತರ ಜೀವಾತ್ಮಗಳ ಕಿರೀಟಗಳು ನೋಡು ಹೇಗೆ ಶೋಭಾಯಮಾನವಾಗಿ ರತ್ನಗಳಿಂದ ಪ್ರಕಾಶಿಸುತ್ತಿದ್ದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಅವರು ತನ್ನ ಧ್ಯೇಯದ ಔಪಾಸನಕ್ಕಾಗಿ ಕರೆತಂದ ಪ್ರತಿಯೊಬ್ಬ ಜೀವಾತ್ಮನಿಗೂ ಒಂದೊಂದು ರತ್ನವು ಹೆಚ್ಚಾಗಿ ಅವರ ಕಿರೀಟದಲ್ಲಿ ಸೇರಿಕೊಂಡು ಪ್ರಕಾಶಿಸುತ್ತಿದ್ದೆ. ಅದಕ್ಕೆ ನಮ್ ಇತಿಹಾಸದಲ್ಲಿ ಹೇಳೋದು, ನೀವೊಬ್ಬರೇ ಬರಲ್ಲ, ನಿಮ್ಮ ಜೊತೆಯಲ್ಲಿ ಒಬ್ಬ ಕರ್ಕೊಂಡ್ ಬನ್ನಿ ಅಂತ ಹೇಳೋದು ಇದಕ್ಕೋಸ್ಕರನೇ. ಅದೇ ಅವ್ರು ಹೇಳ್ತಾರೆ ನೋಡಿ, ಅವ್ರು ಹೇಳ್ತಾರೆ, ಯಾವಾಗ ನೀನೇನು ಎಲ್ಲಾ ರಸ್ತಿ ನನ್ನಲ್ಲೇ ನಂಬಿಕೆ ಇಟ್ಕೊಂಡೆ ಬಂದೆ, ಎಲ್ಲ ಆಯ್ತು, ಆದ್ರೆ ನೀನೇನ್ ಮಾಡಿದೆ, ಒಬ್ಬ ಜೀವಾತ್ಮನು ನೀನ್ ಕರ್ಕೊಂಡ್ ಬರ್ಲಿಲ್ಲ, ಜೊತೆಲಿ ಯಾರನ್ನೂ ಕರ್ಕೊಂಡ್ ಬರ್ಲಿಲ್ಲ, ನೀನೊಬ್ಬನೇ ಬಂದಿದ್ಯಾ. ಆದ್ರಿಂದ ನಿನ್ನ ಕಿರೀಟ ಬೋಳಾಗಿದೆ, ಅವ್ರ ಕಿರೀಟಗಳು ರತ್ನಮಯದ ತುಂಬಿದೆ. ಅದಕ್ಕೆ ನಾವ್ ಹೇಳಿದ್ವಿ, ನಾವು ಏಕತ್ವದಿಂದ ಬಂದಿದ್ದೀವಿ, ಮತ್ತೆ ಅನೇಕತ್ವದಲ್ಲಿ ಜೀವನ ಮಾಡ್ತಾ ಇದೀವಿ, ಮತ್ತೆ ಏಕತೆಗೆ ಹೋಗ್ಬೇಕು. ಅಲ್ಲಿ ಐಕ್ಯತೆ ಬೇಕು. ಆ ಐಕ್ಯತೆ ಸಹೋದರ ಭಾವ. ಆ ಸಹೋದರ ಭಾವನೆ ನಮ್ಗೆ ಮೊದಲನೇದಾಗಿ ಹೇಳ್ಕೊಡೋದು ಥಿಯಾಸಫಿ. ಆ ಸಹೋದರ ಭಾವನೆ ಇದ್ದಾಗ ನಾವು ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಕ್ ಸಾಧ್ಯ ಆಗುತ್ತೆ. ಇಲ್ಲೇ ನಾವು ಮಾಡದಿದ್ರೆ ಅಲ್ಲಿ ಕರ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ಒಬ್ಬೊಬ್ಬ ಜೀವಾತ್ಮನಿಗೂ ನಾವ್ ಎಷ್ಟು ಸಹಾಯ ಮಾಡಿದೀವಿ, ಎಷ್ಟು ಸೇವೆ ಮಾಡಿದೀವಿ, ಅವ್ನು ಯಾವ ರೀತಿ ಮೇಲಕ್ಕೆ ಎತ್ತಿದೀವಿ, ಯಾವ ರೀತಿ ಅವ್ರ ದಾರಿ ತೋರಿಸಿದೀವೋ, ಇದನ್ನೆಲ್ಲ ಅಲ್ಲಿ ಗಣಿಕೆಗಿರುತ್ತದೆ. ಈ ಗಣಿಕೆಯಿಂದ ಮಾತ್ರ ಅಲ್ಲಿ ಸ್ವರ್ಗದಲ್ಲಿ ಅವ್ರಿಗೆ ಆ ಕಿರೀಟದಲ್ಲಿ ರತ್ನ ವೈಡೂರ್ಯಗಳಿರುತ್ತೆ. ಇವನ್ ಕಿರೀಟದಲ್ಲಿ ಏನೂ ಇರ್ಲಿಲ್ಲ. ಎಷ್ಟು ಅಲ್ಲಿ ಹೋದ್ರು ಕೂಡ ಇಲ್ಲ ಅಂತಂದ್ರೆ ಎಷ್ಟು ಇದಾಗುತ್ತಲ್ವಾ. ಅದಕ್ಕಿಂದನೇ ನಮ್ ಥಿಯಾಸಫಿ ಈಗ್ಲಿಂದನೇ ಮೇಲೆ ಕೆತ್ತದಕ್ಕೆ ಎಲ್ಲಾರ್ನು ಬೇಕು ಅನ್ನೋದು ಇದಕ್ಕೋಸ್ಕರನೇ. ಮತ್ತವ್ರು ಹೇಳ್ತಾರೆ ನೋಡಿ, ನನ್ನ ಧ್ಯೇಯದ ಔಪಾಸನಕ್ಕಾಗಿ ಕರೆತಂದ ಪ್ರತಿಯೊಬ್ಬ ಜೀವಾತ್ಮನಿಗೂ ಒಂದೊಂದು ರತ್ನವು ಹೆಚ್ಚಾಗಿ ಅವರ ಕಿರೀಟದಲ್ಲಿ ಸೇರಿಕೊಂಡು ಪ್ರಕಾಶಿಸುತ್ತಿದೆ. ನೀನು ಹಾಗೆ ಮಾಡಲಿಲ್ಲ. ಜ್ಞಾನ ಅನುಭವ ಉಳ್ಳವರು ಪ್ರಕಾಶಮಾನವಾದ ಆಕಾಶದಂತೆ ಪ್ರಕಾಶಿಸುತ್ತಾರೆ.
ಜ್ಞಾನ ಅನುಭವ. ಅವ್ರಿಗೆ ಯಾವ ರೀತಿ ಜ್ಞಾನ ಅನುಭವ ಆಯ್ತು, ತಾನೊಬ್ಬನೇ ಅಲ್ಲ ತನ್ನ ಜೊತೆಲಿರೋವರನ್ನೆಲ್ಲ ಉದ್ಧಾರ ಮಾಡ್ಬೇಕು ಅಂತ ಬಂತು. ಆ ಜ್ಞಾನದಿಂದ ಮಾತ್ರ ಅವನು ಮೇಲಕ್ಕೆತ್ತಕ್ಕಾಯ್ತು. ಆ ಮೇಲಕ್ಕೆತ್ತಿದ್ರಿಂದನೇ ಅವನು ಅಲ್ಲಿ ಪ್ರಕಾಶವಾಗಿ ಜೀವನ ನಡೆಸೋಕ್ ಸಾಧ್ಯ ಆಯ್ತು. ಆದರೆ ಯಾರು ಇತರರೂ ಸಹ ಧರ್ಮ ಮಾರ್ಗಕ್ಕೆ ಪರಿವರ್ತನೆ ಹೊಂದವಂತೆ ಸಹಾಯ ಮಾಡುತ್ತಾರೆಯೋ ಅಂತವರು ನಿತ್ಯವಾಗಿ ಪ್ರಕಾಶಿಸುವ ನಕ್ಷತ್ರದಂತೆ ಹೊಳಿತಾ ಇರುತ್ತಾರೆ. ಯಾರು ಇತರರನ್ನು ಸಹ ಧರ್ಮ ಮಾರ್ಗ ಕಲಿಸ್ಕೊಂಡ್ ಬಂದು ಅವ್ರನ್ನ ಪರಿವರ್ತನೆ ಮಾಡ್ತಾರೋ, ಪರಿವರ್ತನೆ ಮಾಡ್ಬೇಕು, ಆ ಪರಿವರ್ತನೆ ಮಾಡ್ತಾರೋ ಅಂತ ಸಹಾಯ ಮಾಡ್ತಾರೋ ಅವ್ರು ಯಾವಾಗ್ಲೂ ನಿತ್ಯವಾಗಿ ಪ್ರಕಾಶಿಸ್ತಾ ಇರ್ತಾರೆ. ಯಾವ್ದು ನಕ್ಷತ್ರಗಳಂತೆ ಪ್ರಕಾಶ ಮಾಡ್ತಾ ಇರ್ತಾರೆ. ಅವರು ಬರೀ ಪ್ರಕಾಶ ಅಲ್ಲ, ಒಂದೊಂದು ನಕ್ಷತ್ರದಂತೆ ಅಲ್ಲಿ ಪ್ರಕಾಶಮಾನವಾಗ್ತಾರೆ. ಅದರಿಂದಾನೇ ಇಷ್ಟೊಂದು ಅವ್ರು ಹೇಳ್ತಾ ಇರೋದು, ಯಾವಾಗ್ಲೂ ನಾವೊಬ್ರೇ ಅಲ್ಲ, ನಮ್ಮ ಜೊತೆ ಇರೋರ್ನೆಲ್ಲ ಕರ್ಕೊಂಡ್ ಬರ್ಬೇಕು, ಅದ್ರ ಜೊತೆಗೆ ಅವ್ರ ಮಾರ್ಗದರ್ಶನ ಕೊಟ್ಟು ಪರಿವರ್ತನೆ ಹೊಂದಕ್ಕೆ ಸಹಾಯ ಮಾಡ್ಬೇಕು. ಎಷ್ಟಾದ್ರೂ ಅಷ್ಟು ನಮ್ಮ ಕೈಯಲ್ಲಿ ಪರಿವರ್ತನೆ ಹೊಂದೋದಕ್ಕೆ ನಾವು ಸಹಾಯ ಮಾಡ್ಬೇಕು ಅನ್ನೋದು ಹೇಳಿದಕ್ಕೋಸ್ಕರನೇ ನಾವು ಈ ಮಾರ್ಗದಲ್ಲಿ ತೊಳಲಾಡುತ್ತಿರುವಾಗಲೂ ಸಹ ಇತರರಿಗೆ ಮಾರ್ಗದರ್ಶನ ಬಾಳಬಹುದು. ಇದು ತುಂಬಾ ಒಳ್ಳೆ ಪಾಯಿಂಟ್ ಅಲ್ವಾ? ನಾವು ಈ ತೊಳಲಾಡ್ತಿರ್ತೀವಿ, ಕಷ್ಟ ನಷ್ಟ ಇದೇನು ಏನ್ ಹೇಳ್ತಾರೆ, ಒಂದು ಚೂಪಾದ ಹಲಿಗೆ ಮೇಲೆ ನಾವು ಕಾಲಿಟ್ರೆ ಹೇಗಾಗುತ್ತೋ ನಡ್ಕೊಳ್ಳೋದು ತುಂಬಾ ಕಷ್ಟ. ಆಗಿದ್ರೂ ಕೂಡ ನಾವು ಸಹಾಯ ಮಾಡೋದು ಬಿಡಬಾರ್ದು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಸಂಸರಣೆವೆಂಬ ಪ್ರವಾಹದಲ್ಲಿ ನಿಧಾನವಾಗಿ ಮುಂದಕ್ಕೆ ಸಾಗಿಸಲ್ಪಡತಕ್ಕವರು ಇತರರಿಗೆ ಸಹಾಯ ಮಾಡಲಾರರು. ಯಾಕೆ ಅಂತಂದ್ರೆ ಈ ಸಂಸರಣೆ ಪ್ರವಾಹ ಅನ್ನೋದಿದೆ, ನಾವೇನಿದ್ರು ಸ್ವಾರ್ಥದಿಂದ ಯಾವತ್ತೋ ನಮ್ಮನ್ನು ಮುಂದಕ್ಕೆ ಹಾಕ್ತಾರೆ ಬಿಡಿ ಅಂತ ಆ ರೀತಿ ಹೋದ್ರೆ ಈ ಸಂಸರಣೆಯಲ್ಲಿ ನೀನ್ ಮುಂದಕ್ಕೆ ಹೋಗ್ಬೋದು, ಆದ್ರೆ ನೀನ್ ಇತರರಿಗೆ ಸಹಾಯ ಮಾಡೋಕ್ ಸಾಧ್ಯನೇ ಇಲ್ಲ. ಆದಾಗ ಈ ನಿಧಾನವಾಗಿ ಹೋದ್ರೂ ಚಿಂತೆ ಇಲ್ಲ, ಬೇರೆಯವ್ರಿಗೆ ಪರಿವರ್ತನೆ ಮಾಡಿದ್ರೆ ಮಾತ್ರ ಈ ಸಂಸರಣೆ ಪ್ರವಾಹದಿಂದ ನೀನು ಬಿಡುಗಡೆ ಹೊಂದೋದಕ್ಕೆ ಸಾಧ್ಯವಾಗ್ತೀಯಾ. ಆದರೆ ಆ ಪ್ರವಾಹದಲ್ಲಿ ಯಾರು ಸ್ವಸ್ವಾಮರ್ಥ್ಯದಿಂದ ಈಜಬಲ್ಲರು ಅಂತಹವರು ಇತರಿಗೆ ಸಹಾಯ ಮಾಡಬಲ್ಲರು. ಹೆಜ್ಜೆ ಹೆಜ್ಜೆಗೂ ನಮ್ಗೆ ಎಂತ ಕಷ್ಟ ನಷ್ಟ ಬಂದ್ರು ಕೂಡ ಅವ್ರು ಈಜ್ಬೇಕು ಸ್ವಸ್ವಾಮರ್ಥ್ಯದಿಂದ. ಇದೆಲ್ಲ ನಂಗೆ ಪರೀಕ್ಷೆಗಳು, ಸಣ್ಣ ಸಣ್ಣ ಪರೀಕ್ಷೆಗಳು. ಈ ಪರೀಕ್ಷೆ ತೇರ್ಗಡೆ ಆದ್ರೇನೆ ಮುಂದೆ ದೊಡ್ಡ ಪರೀಕ್ಷೆ ನಾನು ತೇರ್ಗಡೆ ಆಗಕ್ಕೆ ಸಾಧ್ಯ. ಇಂಥ ಸಣ್ಣ ಸಣ್ಣ ಪರೀಕ್ಷೆ ಈಜ್ತಾ ಹೋಗ್ತಾ ಇದ್ರೆ ಇತರಿಗೆ ಸಹಾಯ ಮಾಡ್ತೀವಿ. ಅಯ್ಯೋ ನಾನ್ ನಿನ್ನೆ ಈ ತರ ಕಷ್ಟಪಟ್ಟು ಇವತ್ತು ನಿಮ್ಗಾಗಿದೆ, ಇದು ಇರೋಲ್ಲ, ಸ್ವಲ್ಪ ದಿನ ಅಷ್ಟೇ ಹೊಟ್ಟೋಗುತ್ತೆ ಅಂತ ಅವ್ರಿಗೆ ಧೈರ್ಯ ಇಡ್ಬೇಕು. ಆ ಧೈರ್ಯದಿಂದ ಅವ್ರ ಪರಿವರ್ತನೆ ಹೊಂದೋದಕ್ಕೆ ಸಾಧ್ಯ ಆಗುತ್ತದೆ. ಈ ರೀತಿ ನಾವು ಮಾಡ್ತಾ ಹೋಗ್ತದೆ, ಅವ್ರಿಗೆ ಸಹಾಯ ಮಾಡ್ತಾ ಹೋಗ್ತಾ ಇದ್ರೆ ಅವ್ರು ನಮ್ ಜೊತೆಲಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತದೆ. ಜೀವನ್ಮುಕ್ತಿ ಅಂತಸ್ತು ಆ ಮಟ್ಟವನ್ನು ತಲುಪಿದವರನ್ನು ಹುಟ್ಟು ಸಾವಿನ ವಿಮೋಚನೆಗೊಳಿಸುತ್ತದೆ. ಯಾವಾಗ ಆ ಮಟ್ಟಕ್ಕೆ ಹೇಳ್ತಾರೆ ಅಲ್ಲಿ ಹುಟ್ಟು ಸಾವಿನ ವಿಮುಕ್ತಿ ಆಗುತ್ತದೆ, ಅಂದ್ರೆ ಜೀವನ್ಮುಕ್ತಿ ಆಗ್ತಾರೆ. ಅಂತಹವರು ತಮಗೆ ಮೊದಲು ಉಪಯುಕ್ತವಾಗುತ್ತಿದ್ದ ಶಕ್ತಿಯನ್ನು ಇತರ ಪ್ರಗತಿಗಾಗಿ ವಿನಿಯೋಗ ಮಾಡುತ್ತಾರೆ. ಎಷ್ಟೆಷ್ಟು ಬೇಗ ಜೀವನ್ಮುಕ್ತರಾಗ್ತಾರೋ ಅವರೆಲ್ಲ ಸುಮ್ಮನೆ ಕೂತಿಲ್ಲ, ಇಡೀ ವಿಶ್ವಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ಸೇವೆ ಸಹಾಯ ಮಾಡಕ್ಕೆ ಅವ್ರು ಕಾತ್ಕೊಂಡಿದ್ದಾರೆ. ಮತ್ತು ಯಾರು ಸ್ವಂತಕ್ಕೋಸ್ಕರ ಮೋಕ್ಷವನ್ನು ಬಯಸುತ್ತಾರೆಯೋ ಅಂಥವ್ರು ತಮ್ಮ ಆಶೆಗಳನ್ನು ದಮನ ಮಾಡಿ ತಮ್ಮ ಕರ್ಮವನ್ನು ಸೂಕ್ತವಾದ ರೀತಿಯಲ್ಲಿ ಅಳವಡಿಸಿಕೊಳ್ಳಬಲ್ಲರು. ಯಾವಾಗ ತನ್ನ ಸ್ವಂತಕ್ಕೋಸ್ಕರ ಮೋಕ್ಷ ಪಡಿಬೇಕು ಅಂತಂದಾಗ ಅಲ್ಲಿ ಏನಾಗುತ್ತೆ, ಆಶೆಗಳನ್ನೆಲ್ಲ ದಮನ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ತಮ್ಮ ಕರ್ಮವನ್ನು ಸೂಕ್ತವಾಗಿ ಅಳವಡಿಸ್ಕೊಂತಾರೆ. ಯಾತಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ಅವ್ರು ಏನ್ ಮಾಡ್ತಾರೆ, ತಮ್ಮನ್ ತಾವು ನೋಡ್ಕೊಂತಾ ಇದ್ದಾರೆ, ಇತರನನ್ನ ಅವ್ರು ನೋಡ್ಲಿಲ್ಲ, ಬೇರೆಯವ್ರ ಮೇಲೆ ಕೆತ್ತಬೇಕು ಅಂತ ಮಾಡಿಲ್ಲ, ತನ್ನ ಕರ್ಮ ಹೋದ್ರೆ ಸಾಕು, ತಾನು ಉದ್ಧಾರ ಆದ್ರೆ ಸಾಕು, ಈ ರೀತಿ ಸ್ವಾರ್ಥದಿಂದ ಇದ್ದಾರೆ. ಅಂತವ್ರು ಏನು ಮಾಡಕ್ಕಾಗಲ್ಲ. ಅಂಥವರು ಸಹ ಹುಟ್ಟು ಸಾವು ರೂಪವಾದ ಸಂಸಾರ ಚಕ್ರದಿಂದ ಪಾರಾಗಬಲ್ಲರು. ಅವ್ರು ಹುಟ್ಟು ಸಾವಿಂದ ಸಂಸಾರ ಚಕ್ರ ಪಾರಾಗ್ ಬರ್ತಾರೆ, ಅವ್ರು ಬಿಡುಗಡೆನೂ ಹೊಂದುತ್ತಾರೆ, ಎಲ್ಲಾ ಮಾಡ್ತಾರೆ. ಆದರೆ ಅಂತವ್ರು ಸಂಸಾರಕ್ಕೆ ಸಂಬಂಧಪಟ್ಟ ಕಟ್ಟಳೆಯಿಂದ ವಿಮೋಚನೆ ಪಡೆಯಲಾರರು. ಅವ್ರ ಸಂಸಾರ ಕಟ್ಟಲೆ ಏನಿದೆಯೋ ಅದು ವಿಮೋಚನೆ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದ್ರೆ ಅಲ್ಲಿ ಇದು ವಿಮೋಚನೆ ಅಂತಂದಾಗ ಅವ್ನು ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾವಾಗ ಅವನು ಸಂಸ್ಕರಣೆಯಲ್ಲಿ ಮುಂದುವರಿಬೋದು, ಅವನ್ನೆಲ್ಲಾ ಪಡ್ಕೊಂಡ್ ಬರ್ಬೋದು, ಎಲ್ಲಾ ಮಾಡ್ಬೋದು, ಆದ್ರೆ ಅವನಲ್ಲಿ ಸ್ವಾರ್ಥ ಅನ್ನೋದು ಹೋಗ್ಲಿಲ್ಲ. ಆ ಸ್ವಾರ್ಥ ಬಿಡುಗಡೆ ಆಗ್ಬೇಕಾದ್ರೆ ಮತ್ತೆ ಅವನ ಜನ್ಮಕ್ಕೆ ತೆಗೆದುಕೊಂಡ್ ಬರ್ಬೇಕು. ಮತ್ತೆ ಜನ್ಮ ತೆಗೆದುಕೊಂಡ್ ಬಂದು ಅವ್ನ ಪಾಠ ಕಲಿತು ಮತ್ತೆ ಅವನು ಬಿಡುಗಡೆ ಹೊಂದಬೇಕು. ಅಷ್ಟವರೆಗೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಹೇಳ್ತಾರೆ ನೋಡಿ. ಆದರೆ ಅಂತಹ ಸಂಸರಣೆಗೆ ಸಂಬಂಧಪಟ್ಟ ಕಟ್ಟಳೆಯಿಂದ ವಿಮೋಚನೆ ಪಡೆಯಲಾರರು. ಏಕೆಂದರೆ ಅಂತವರು ಪ್ರಪಂಚಕ್ಕೆ ಬಂಧಿಸುವ ಆಶೆಗಳನ್ನು ವಿಮೋಚನೆ ಪಡೆದಿರಬಹುದು. ಆದುದರಿಂದ ಸಾಮಾನ್ಯ ಜನರಿಗಿಂತ ಅಂತವ್ರು ತುಂಬಾ ದೂರ ಮುಂದೆ ಹೋಗಬಹುದು. ಆದರೆ ಸಂಸರಣೆ ಸಾಮಾನ್ಯ ಜನರು ಸಹ ಅವರ ಅಂತಸ್ತಿಗೆ ಹತ್ತಿದಾಗ ಸಂಸರಣೆ ಕಟ್ಟಲಿ ಅವರು ಮೈಗೂಡುಗೊಳ್ಳಬೇಕಾದ ಸದ್ಗುಣಗೋಸ್ಕರ ಜನ್ಮ ತೆಗೆದುಕೊಳ್ಳುವಂತೆ ಮಾಡುತ್ತಾರೆ. ಯಾವಾಗ ಅವ್ರಿಗೆ ಆ ರೀತಿ ಆಗುತ್ತೋ
ಅವ್ರು ಒಬ್ಬರೇ ಅಲ್ಲಿ ಉದ್ಧಾರ ಆಗಿದ್ರು. ಇಲ್ಲಿ ಇದು ಅನ್ನೋ ಬದಲು ಅವ್ರೊಬ್ಬರೇ ಉದ್ಧಾರ ಮೋಕ್ಷ ಅಂತಂದ್ರೆ. ಇಲ್ಲಿ ಮೋಕ್ಷ ಅಂದ ತಕ್ಷಣ ಏನಪ್ಪಾ ಅಂತಂದ್ರೆ ತನಗ್ ತಾನು ಬಿಡುಗಡೆ ಹೊಂದ್ಕೊಂತಾ ಇದ್ದಾನೆ, ಬೇರೆಯವ್ರಿಗೆ ಬಿಡುಗಡೆ ಹೊಂದುತ್ತಾ ಇಲ್ಲ. ಅದರಿಂದ ಅವ್ನ ಬಿಡುಗಡೆ ಯಾವ ರೀತಿ ಹೊಂದಿದ್ದಾನ ಏನು ಅಂತ ನೋಡಿ ಅವನಲ್ಲಿ ಯಾವ ದೋಷಗಳಿದ್ಯೋ ಅವ್ನು ಮತ್ತೆ ಜನ್ಮ ತೆಗೆದುಕೊಂಡ್ ಬಂದು ಮತ್ತೆ ಅದನ್ನೆಲ್ಲ ಕಲಿತು ಪಾಠ ಕಲಿತು ಅವ್ನು ಮುಂದುವರಿಯೋದಕ್ಕೆ ಪ್ರಯತ್ನ ಪಡ್ಬೇಕು. ಅದೇ ನಮ್ ಥಿಯಾಸಫಿ ಏನ್ ಹೇಳುತ್ತೆ, ಮೊದಲಿಂದಾನೇ ನೀವು ಪಾಯ ಹಾಕೋದು ಸರಿಯಾಗಿ ಹಾಕೊಳ್ಳಿ, ಆ ಪಾಯ ಹಾಕೊಂಡ್ರೆ ಬಿಲ್ಡಿಂಗ್ ಸರಿಯಾಗಿ ಕಟ್ಬೋದು. ಆ ರೀತಿ ನಾವು ಒಂದೊಂದೇ ಹಂತ ಹತ್ತಾ ಹೋಗ್ತಾ ಇದ್ರೆ ನಮ್ಮಲ್ಲಿ ಸ್ವಾರ್ಥ ಅನ್ನೋದು ಬಿಡ್ತಾ ಬರ್ತೀವಿ. ಯಾವಾಗ ಎಷ್ಟೆಷ್ಟು ಸ್ವಾರ್ಥ ಬಿಡ್ತೀವೋ ಆಗ ಲೋಕ ಕಲ್ಯಾಣ ಸೇವೆ ಮಾಡೋದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಈ ರೀತಿ ನಾವು ಕಲಿತಾ ಬಂದಾಗ ಅಲ್ಲಿ ಏನಾಗುತ್ತೆ, ನಮ್ಗೆ ಪ್ರೇಮ ಅನ್ನೋದಿರುತ್ತೆ ವಿನಃ ಬೇರೆ ಏನು ಇರೋದು ಸಾಧ್ಯ ಇಲ್ಲ. ಅಲ್ಲಿ ಅಂತ ಇರ್ಬೇಕಾದ್ರೆ ಒಂದ್ ಮಾತು ಹೇಳ್ತಾರೆ ಗುರುಗಳಲ್ಲಿ, ನಾವು ಯಾವಾಗ ಪ್ರೇಮ ಭರಿತರಾಗುತ್ತೇವೆಯೋ, ಪರೋಪಕಾರಾಗಿ ನಿರತರಾಗುತ್ತೇವೋ, ಸತ್ವ ಅನ್ವೇಷಣೆಗೆ ಬೇಕಾದ ಧೈರ್ಯವನ್ನು ಸ್ಥೈರ್ಯವನ್ನು ತಾಳುತ್ತೇವೋ ಆಗ ನಾವು ಅಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತದೆ. ಇಲ್ಲದೆ ಇರೋದು ಸಾಧ್ಯನೇ ಇಲ್ಲ ಅಂತಾರೆ. ಅಂದ್ರೆ ಆ ಪ್ರೇಮ ನಮ್ಮಲ್ಲಿ ತುಂಬಿರ್ಬೇಕು, ಸ್ಥೈರ್ಯ ಇರ್ಬೇಕು, ಸತ್ಯ ಅನ್ವೇಷಣೆಗೆ ಮುಂದುವರಿಬೇಕು, ಮತ್ತೆ ಧೈರ್ಯ ಬೇಕು. ಇದನ್ನೆಲ್ಲ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತದೆ, ಇಲ್ಲದೆ ಇಲ್ಲ ಅಂತಾರೆ. ಮತ್ತೆ ಇನ್ನು ಹೇಳ್ತಾರೆ, ದೀಕ್ಷೆಗೆ ಸಂಬಂಧಪಟ್ಟ ರಹಸ್ಯಗಳು ಹೇಗೆ ಇತರರ ಯೋಚನೆಗಳನ್ನು ತಿಳಿಯಬಲ್ಲಷ್ಟು ದಿವ್ಯ ದೃಷ್ಟಿ ಬೆಳೆಸಿಕೊಂಡಂತವರಿಗೆ ಹೇಗೆ ಪಡುತ್ತಾರೆ ಎಂಬ ಪ್ರಶ್ನೆ ಹೇಳುತ್ತದೆ. ಈಗ ದೀಕ್ಷೆ ಹೊಂದಿರ್ತಾರೆ, ಅವ್ರಿಗೆ ರಹಸ್ಯಗಳೆಲ್ಲ ಬೇಕಾದಷ್ಟಿರುತ್ತೆ, ಮತ್ತೆ ಆ ಯೋಚನೆಗಳಿಂದ ಅವ್ರು ದಿವ್ಯ ದೃಷ್ಟಿನೂ ಪಡ್ಕೊಂಡಿರ್ತಾರೆ. ಇದೆಲ್ಲ ಪಡ್ಕೊಂಡಿದ್ದಾಗ ಅದನ್ನ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅಂತ ಪ್ರಶ್ನೆ ಬರುತ್ತೆ. ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅಂತ ಆಗ ಸ್ವಲ್ಪವೂ ಸಂಶಯ ಪಡಬೇಕಾದಿಲ್ಲ. ಗುರು ಹೇಳ್ತಾರೆ ಇಲ್ಲಿ ಯಾವ್ದು ಸಂಶಯ ಪಡಬೇಕಾದ ಯಾವುದೂ ಇಲ್ಲ. ಏಕೆಂದರೆ ದೀಕ್ಷಿತನಿಗೆ ರಹಸ್ಯಗಳನ್ನು ತಿಳಿಸುವಾಗ ಅವುಗಳನ್ನು ಹೇಗೆ ರಕ್ಷಿಸಿಕೊಳ್ಳಬೇಕೆಂಬ ವಿಧಾನವನ್ನು ಸಹ ತಿಳಿಸುತ್ತಾರೆ. ಅಷ್ಟೇ ಅಲ್ವಾ? ಆ ರಹಸ್ಯ ಒಂದು ದೀಕ್ಷೆ ಹೊಂದ್ಕೊಂಡಾಗ ಅವ್ರು ಯಾವಾಗ ಏನ್ ಕೊಟ್ಟಿದ್ರು ಆ ರಕ್ಷಣೆ ಮಾಡ್ತಾರೆ. ಅವ್ನಿಗೆ ಏನೇನ್ ದೀಕ್ಷೆಗಳು ಕೊಟ್ಟಿರ್ತಾರೋ ಅದ್ರಲ್ಲಿ ಏನೇನ್ ರಹಸ್ಯ ಇರುತ್ತೋ ಅದನ್ನೆಲ್ಲ ಅವನು ರಹಸ್ಯವಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಆದರೆ ದೀಕ್ಷಿತನು ತನ್ನ ರಹಸ್ಯಗಳನ್ನು ಬಹಿರಂಗಪಡಿಸಲು ಪ್ರಯತ್ನ ಪಟ್ಟ ಕೂಡಲೇ ಆತನಿಗೆ ಆ ರಹಸ್ಯವು ಪೂರ್ತಿ ಮರ್ತು ಹೋಗುವಂತೆ ಆಗುತ್ತದೆ. ಯಾವಾಗ ಒಬ್ಬ ದೀಕ್ಷಿತನಿಗೆ ಅವ್ನ್ ಬೆಳವಣಿಗೆ ಆಗ್ತಾ ಅವ್ನಿಗೆ ರಹಸ್ಯಗಳು ಬೇಕಾದಷ್ಟು ಕೊಟ್ಟಿರ್ತಾರೆ. ಆ ರಹಸ್ಯಗಳು ಕೊಟ್ಟಿದಾಗ ಅವ್ನ್ ಜೋಪಾನು ಅದು ಕಾಪಾಡ್ಕೋಬೇಕು. ಅದು ಕಾಪಾಡ್ಕೊಳ್ದಿರ ಯಾರಿಗಾದ್ರೂ ಹೇಳಕ್ಕಂತಂದ್ರೆ ಅಲ್ಲಿ ಮರ್ತೇ ಹೋಗುತ್ತೆ, ಅವ್ನ್ ಹೊರಟೋಗುತ್ತೆ. ಇದೊಂದು ಹೇಳ್ತಾರಲ್ಲ, ಒಂದು ಶಾಪ ಅಂತಾರೆ, ಆ ರೀತಿ ಆಗೋದು ಸಾಧ್ಯ ಆಗುತ್ತೆ. ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಥಿಯಾಸಫಿ ಪ್ರಕಾರದಲ್ಲಿ ಇದು ಕೂಡ ಶಾಪ ಅಲ್ಲ. ಅದನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವರು ಈ ಪೂರ್ತಿ ಸಮಾಜ ಮರ್ತು ಹೋಗಂತೆ ಮಾಡುವಷ್ಟು ಒತ್ತಾದ ಸಂಬಂಧ ಸೋದರ ಸಮಾಜಕ್ಕೆ ಅದರಿಂದ ದೀಕ್ಷೆ ಪಡೆದವರಿಗೂ ಇರುತ್ತದೆ. ಯಾತಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೂ ಮತ್ತೆ ಸೋದರ ಸಮಾಜ ನಿಕಟವಾದ ಸಂಬಂಧ ಏರ್ಪಾಟಾಗಿದೆ. ಆ ನಿಕಟ ಸಂಬಂಧ ಆಧಾರಿಂದ ಅಲ್ಲಿ ಶಾಪ ಉತ್ತರನೇ ಬರೋದಿಲ್ಲ. ಯಾವಾಗ ಅಲ್ಲಿ ಬರೋದಿಲ್ವೋ ಅವ್ರಿಗೆ ಏನಾಗುತ್ತದೆ, ಇದೆಂದು ಇಂಥ ರಹಸ್ಯ ಅಷ್ಟೇನು ಮಹತ್ವವಲ್ಲದ್ದು ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಗೂಢ ಅರ್ಥವಿದೆ. ಅಷ್ಟು ರಹಸ್ಯವಾಗಿದ್ರು ಕೂಡ ಅಲ್ಲ ಅಂತಾರೆ. ಯಾಕೆಂದ್ರೆ ಬೇರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಏನ್ ಹೇಳ್ತಾರೆ, ಅಲ್ಲಿ ಇದು ಕೊಟ್ರು ಅದು ಕೊಟ್ರು, ಆ ಬೆಳವಣಿಗೆ ಈ ಬೆಳವಣಿಗೆ ಶಾಪ ಕೊಟ್ಬಿಟ್ರು ಹಾಗೆ ಹೇಳ್ತಾರೆ. ಆದ್ರೆ ನಮ್ಮ ಥಿಯಾಸಫಿ ಅದು ಕೂಡ ಇಲ್ಲ. ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ಅಲ್ಲೂ ಕೂಡ ಫಿಲ್ಟರ್ ಮಾಡುತ್ತೆ. ಇದು ಯಾವ ರೀತಿ ಅಂತಂದಾಗ ಹೇಳ್ತಾರೆ ನೋಡಿ, ಅಂತ ಮಹತ್ವವಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಗೂಡಾಗಿ ಅಷ್ಟು ಇದು ರಹಸ್ಯವಾಗಿದ್ರು ಕೂಡ ಅದು ಮಹತ್ವವಲ್ಲ ಅಂತ ಹೇಳಿದ್ರು. ಆದರೆ ಅವುಗಳನ್ನು ದುರುಪಯೋಗ ಮಾಡೋದ್ರ ಮೂಲಕ ಘೋರವಾದ ವಿಪತ್ತು ಉಂಟಾಗುವುದು ಸಹಜ. ಯಾವಾಗ ದುರುಪಯೋಗ ಮಾಡ್ಕೊಂತಾನ ಆಗ ಘೋರವಾದ ವಿಪತ್ತು ಅವನಿಗೆ ಕಾದೇ ಇದೆ ಅಂತ ಹೇಳಿದ್ರು. ದೀಕ್ಷಿತರು ಮತ್ತೊಬ್ಬರನ್ನು ಮೆಸ್ರಿನ್ ಸಮಸ್ಯೆಯ ಸದಸ್ಯರಿಗೆ ಗುರುತು ಹಚ್ಚಬಲ್ಲರು. ಆದರೆ ಮೇಲ್ಮಟ್ಟದ ಸದಸ್ಯರು ತಮ್ಮ ಅಂತಸ್ತಿಗಿಂತ ಕಡಿಮೆ ದರ್ಜೆಯಲ್ಲಿಂತವರಿಗೆ ಸದಸ್ಯರಿಂದ ಅವುಗಳನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಇನ್ನು ಇಲ್ಲಿ ಮೆಸ್ರಿನ್ ಸಮಸ್ಯೆ ಅಂತಂದಾಗ ಅವರು ನಮ್ಮನ್ನ ಗುರುತು ಹಚ್ತಾರೆ, ಎಷ್ಟು ಬೆಳವಣಿಗೆ ಆಗಿದ್ದಾರೆ, ಹೇಗ್ ಬೆಳವಣಿಗೆ, ಅವ್ರಿಗೆ ಯಾವ ರೀತಿ ದಿವ್ಯ ದೃಷ್ಟಿ ಇದೆ, ಇದನ್ನೆಲ್ಲ ಹೇಳ್ತಾರೆ. ಆದರೆ ಇನ್ನು ಮೇಲ್ಮಟ್ಟದ ಸದಸ್ಯರು ಅಂತಸ್ತಿಂದ ಕಡಿಮೆ ದರ್ಜೆಯಲ್ಲಿ ಇರ್ತೀವಲ್ಲ ಅಂತವರು ಅವುಗಳನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಅವ್ರಿಗೆ ಗೊತ್ತಿದ್ರು ಕೂಡ ಅವ್ರ ಹತ್ರ ನಾವು ಮಾತಾಡಿದ್ರೆ ಪರವಾಗಿಲ್ಲ. ಇನ್ನು ಕೆಳಮಟ್ಟ ಇರ್ತಾರೆ, ಅವ್ರ ಹತ್ರ ನಾವ್ ಏನು ರಹಸ್ಯ ಹೇಳಕ್ ಹೋಗ್ಬಾರ್ದು. ಆಗ ಹೇಳಿದ್ರೆ ಮಾತ್ರ ಅದು ವಿಪತ್ತು ಕಾದಿದೆ ಅಂತ ಹೇಳ್ತಾರೆ. ಸೋದರ ಸಮಾಜಕ್ಕೆ ತಕ್ಕ ಸಹಾಯಕರು ಅಗತ್ಯವಾಗಿ ಬೇಕಾಗಿದ್ದಾಗಲೂ ಸಹ ತಕ್ಕ ಯೋಗ್ಯತೆ ಮೈಗೂಡಿಸ್ಕೊಳ್ಳುವವರಿಗೆ ಯಾರನ್ನು ಆ ದರ್ಜೆಗೆ ತೆಗೆದುಕೊಳ್ಳುವುದಿಲ್ಲ.
ಇನ್ನೊಂದು ಹೇಳ್ತಾರೆ ನೋಡಿ, ಈ ಸೋದರ ಸಮಾಜಕ್ಕೆ ಅಂದ್ರೆ ಶ್ವೇತಸ ಸಮಾಜಕ್ಕೆ ದೀಕ್ಷತೆ ಪಡ್ಕೋಬೇಕು ಅಂತಂದ್ರೆ ಅವ್ರು ಸರಿಯಾದ ಯೋಗ್ಯತೆ ಇದ್ರೆ ಮಾತ್ರ ಅವ್ರು ಪಡ್ಕೊಳ್ಳೋಕೆ ಸಾಧ್ಯ. ಆ ಯೋಗ್ಯತೆ ಇದ್ರೆ ಅವ್ರು ಖಂಡಿತವಾಗಿ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಾರೆ. ಹಾಗೆ ಯಾರಾದರೂ ಆ ಮಟ್ಟಕ್ಕೆ ಬೆಳೆದ ಕೂಡಲೇ ಅಂತ ದೀಕ್ಷೆ ಮಾಡದೆ ಬಿಡುವುದಿಲ್ಲ. ಆ ಮಟ್ಟಕ್ಕೆ ಅವರು ಬೆಳವಣಿಗೆ ಆಗದೆ ಇದ್ರೆ ಅವ್ರನ್ನ ತೆಗೆದುಕೊಳ್ಳಲ್ಲ, ಬೆಳವಣಿಗೆ ಆಗದವ್ರು ಬಿಡೋದಿಲ್ಲ. ಆ ರೀತಿ ಅಂದ್ರೆ ಕರ್ಮ ಕಟ್ಟಲೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ನ್ಯಾಯವಾಗಿ ಮಾಡ್ತಾ ಇದೆ. ಅವ್ರ ಬೆಳವಣಿಗೆ ಅದು ಒಂಚೂರು ಕೂಡ ಅವ್ರಿಗೆ ಹೆಚ್ಚು ಕಮ್ಮಿ ಅಂದ್ರೆ ದೀಕ್ಷೆ ಕೊಡ್ತಾರೆ. ಇವರೆಲ್ಲಿ ಬೆಳವಣಿಗೆ ಆಗ್ತಾರೆ ಇವ್ರಿಗೆ ಕೊಡೋದಿಲ್ಲ, ಅಷ್ಟು ಕಟ್ಟುನಿಟ್ಟಾಗಿದೆ. ಈ ದೃಷ್ಟಿಯಿಂದ ಯಾರಿಗಾದರೂ ಎಲ್ಲಾ ಯೋಗ್ಯತೆಯನ್ನು ಇದ್ದು ಒಂದು ಗುಣದ ಕೊರತೆ ಇದ್ದ ಪಕ್ಷದಲ್ಲಿ ಆ ಗುಣವನ್ನು ಬೆಳೆಸಿಕೊಳ್ಳುವವರೆಗೂ ಅಂತವ್ರಿಗೆ ದೀಕ್ಷೆ ದೊರೆಯುವುದಿಲ್ಲ. ಅಲ್ಲಿ ಒಂದು ಗುಣ ಕಮ್ಮಿ ಇದೆ ಅವನು ಪಡ್ಕೊಳಕ್ ಸಾಧ್ಯ ಇಲ್ಲ. ಈ ದೀಕ್ಷತೆ ಅಂದಾಗ ನಾವ್ ಹೇಳ್ತೀವಲ್ಲ, ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ, ಈ ಗುಣಗಳು ನಾವು ಸರಿಯಾಗಿ ಬೆಳೆಸ್ಕೋಬೇಕು. ಆದ್ರೆ ಅದ್ರಲ್ಲಿ ಏನಾದ್ರೂ ಒಂದು ಗುಣ ಏನಾದ್ರೂ ಕಡಿಮೆ ಆದ್ರೆ ಅವ್ರಿಗೆ ದೀಕ್ಷತೆ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಸ್ವಲ್ಪ ಪರ್ಸೆಂಟೇಜ್ ಇದ್ರೆ ಮಾತ್ರ ಅದು ಶಿಷ್ಯತ್ವ ತಿಳ್ಕೊಳಕ್ಕೆ ಆಗುತ್ತದೆ. ಆದರೆ ಆ ರೀತಿ ಅಂತಹ ಗುಣ ಬೆಳೆಸಿಕೊಳ್ಳುವವರಿಗೆ ಇತರ ಗುಣಗಳು ಸಹ ಸಾಧಾರಣ ಮಟ್ಟದಿಂದ ಹೆಚ್ಚಾಗಿ ಬೆಳೆದಿರಬಹುದು. ಬೇರೆ ಸಾಧಾರಣ ಮನುಷ್ಯರಿಗೆ ಬೇರೆ ಅದು ಬೆಳೆದಿರ್ಬೋದು. ಆದ್ರಿಂದ ದೀಕ್ಷಿತರೆಲ್ಲರೂ ಎಲ್ಲಾ ಗುಣಗಳಲ್ಲಿ ಒಂದೇ ಸಮ ಬೆಳೆದಿಲ್ಲದೆ ಇರಬಹುದು. ಪ್ರಪಂಚದ ದೃಷ್ಟಿಯಿಂದ ದೊಡ್ಡವನೆಂದು ಭಾವಿಸಲ್ಪಟ್ಟುವವನು ಒಂದೇ ಸಮನಾಗಿ ಎಲ್ಲಾ ಗುಣಗಳು ಬೆಳೆದಿಲ್ಲದೆ ಇರಬಹುದು. ಅಲ್ಲದೆ ದೀಕ್ಷಿತನಿಗೆ ಅರ್ಹತೆಯನ್ನು ಇನ್ನೂ ಪಡೆಯದೆ ಇರಬಹುದು. ಅದನ್ನ ಅವ್ರು ಹೇಳ್ತಾರೆ. ಯಾವಾಗ ಪ್ರಪಂಚದ ದೃಷ್ಟಿಯಲ್ಲಿ ಎಲ್ಲಾ ಗುಣಗಳು ಬೆಳೆಸ್ಕೊಂಡಿದ್ದಾನೆ ಅಂತ ಹೇಳ್ಬೋದು, ಆದ್ರೆ ಅವ್ರು ಪರೀಕ್ಷೆ ಮಾಡೋ ರೀತಿಯಲ್ಲಿ ಒಂದು ಗುಣ ಕೂಡ ಹೆಚ್ಚು ಕಮ್ಮಿ ಇದ್ರೆ ಅವ್ರನ್ನ ಸೇರಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಲ್ಲದೆ ದೀಕ್ಷಿತೆಗೆ ಅರ್ಹತೆಯನ್ನು ಇನ್ನೂ ಪಡೆಯದೇ ಇರಬಹುದು. ಪಕ್ಷಪಾತ ಸಂಬಂಧಪಟ್ಟ ದೋಷವೇ ಆಗಲಿ, ಉದಾಸೀನತೆ ಆಗಲಿ ಇಲ್ಲಿ ಸೋದರ ಸಮಾನ ಎಲ್ಲಿಷ್ಟು ಇರಲು ಸಾಧ್ಯವಿಲ್ಲ. ಇದನ್ನೇ ನಾವು ಹೇಳೋದು. ಪ್ರತಿಯೊಂದು ನಿಯಮನು ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇದೆ ಅಂತ. ಯಾವುದೇ ಪಕ್ಷಪಾತ ಅನ್ನೋದು ಇಲ್ವೇ ಇಲ್ಲ, ಉದಾಸೀನ ಅನ್ನೋದಿಲ್ಲ, ಯಾವ ದೋಷವೂ ಇಲ್ಲ, ಎಲ್ಲಿಷ್ಟು ಮಾಡೋದಿಲ್ಲ. ಒಂದು ಕೂದಲಲ್ಲಿ ಎಲ್ಲೆಷ್ಟು ಕೂಡ ಅದು ಹೆಚ್ಚು ಕಮ್ಮಿ ಅಂದ್ರೆ ಸರಿಯಾದ ರೀತಿಯಲ್ಲಿ ಮಾಡ್ತಾ ಬಂದಿದೆ. ಮತ್ತು ಯಾರಿಗೂ ಆತನಿಗೆ ಸಲ್ಲದೆ ಇರುವುದನ್ನು ಕೊಡಲು ಸಾಧ್ಯವಿಲ್ಲ. ಬೇರೆಯವ್ರಿಗೆ ಕೊಟ್ಟಿದ್ದೀವಪ್ಪ ಇವ್ರು ಕೊಡ್ಲಿಲ್ಲ ಅನ್ನೋದು ಆ ರೀತಿ ಭಾವನೆ ಅಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಹೇಳಿದ್ರು ಪಕ್ಷಪಾತ ಅನ್ನೋದು ಇಲ್ಲವೇ ಇಲ್ಲ, ಉದಾಸೀನತೆ ಇಲ್ಲವೇ ಇಲ್ಲ. ಅಲ್ಲದೆ ಸಾಕಾದಷ್ಟು ಯೋಗ್ಯತೆಯನ್ನು ಮೈಗೂಡಿಸಿಕೊಂಡವರ ವ್ಯಕ್ತಿಗೆ ಸಲ್ಲಬೇಕಾದ ಮಾನ್ಯತೆಯು ದೊರೆಯದೇ ಇರುವುದಿಲ್ಲ. ಅದು ಬೇರೆಯವ್ರಿಗೆ ಅವ್ರು ಎಲ್ಲಾನ ಅದು ಬೆಳೆಸ್ಕೊಂಡಿರ್ತಾರಲ್ವಾ, ಅವ್ರಿಗೆ ಅನ್ಯಾಯ ಅನ್ನೋದಿಲ್ಲ. ಅವ್ರು ತಕ್ಷಣ ದೀಕ್ಷೆಯನ್ನು ಕೊಡ್ತಾರೆ. ಅಂದ್ರೆ ಆ ದೀಕ್ಷೆ ಕೊಡ್ಬೇಕಾದ್ರೆ ಒಂದೂ ಹೆಚ್ಚು ಕಮ್ಮಿ ಇಲ್ಲ. ಅದಕ್ಕೆ ಹೇಳ್ತಾರೆ ಸಂಸರಣೆ ನಿಯಮವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸ್ತಾ ಬಂದಿದ್ದಾರೆ ಅವರು, ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಇನ್ನು ಅದಾಗೋಯ್ತು. ಇನ್ನು ಬೌದ್ಧ ಮತ ಆ ಅಧ್ಯಾಯ ಆಗೋಯ್ತು, ಅಂತರಂಗ ಜೀವಿತ ಅಧ್ಯಾಯ ಆಗೋಯ್ತು. ಇನ್ನು ಬೌದ್ಧ ಮತ. ಇಲ್ಲಿ ಬೌದ್ಧ ಮತ ಅಂದಾಗ ಭಗವಾನ್ ಬುದ್ಧರ ವಿಷಯ. ಭಗವಾನ್ ಬುದ್ಧರು ಬರಿಯ ಬೌದ್ಧ ಮತದ ಸ್ಥಾಪಕರೇ ಅಲ್ಲ, ಅವರ ಘನತೆಯು ತುಂಬಾ ಮೇಲ್ಮಟ್ಟದ್ದು. ಈ ಮಹಾತ್ಮರು ಶ್ವೇತಸ ಸಮಾಜದಲ್ಲಿನ ತುಂಬಾ ಉನ್ನತ ಮಟ್ಟದ ಅಧಿಕಾರಿಗಳು. ಇವರಿಗಿಂತ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿದವರು ಆ ಶ್ವೇತಸ ಸಮಾಜ ಪ್ರಭುಗಳಾದ ಸನತ್ ಕುಮಾರ್ ಮಹರ್ಷಿಗಳ ಮಾತ್ರ. ಹೇಳ್ತಾರೆ ನೋಡಿ, ಈಗ ಬೌದ್ಧ ಮತ ಅಂದಾಗ ಭಗವಾನ್ ಬುದ್ಧರ ವಿಚಾರನೆ ಬರುತ್ತೆ. ಅಲ್ಲಿ ಇವರು ಬೌದ್ಧ ಮತ ಸ್ಥಾಪಕರಾಗಿದ್ರು ಅಷ್ಟೇ ಅಲ್ಲ, ಅವರು ಮಹಾತ್ಮ ಶ್ವೇತಸ ಸಮಾಜದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು. ಇವರು ಆಧ್ಯಾತ್ಮ ಮಾರ್ಗದಲ್ಲಿ ಎಷ್ಟೇ ಮುಂದುವರೆದಿದ್ದಾರೆ, ಆದ್ರೆ ಸನತ್ ಕುಮಾರ್ ಮಹರ್ಷಿಗಳು ಮಾತ್ರ ಇವ್ರಿಗಿನ್ನ ಒಂದು ಹೆಜ್ಜೆ ಮುಂದಿದ್ದಾರೆ. ಇವರು ಹಿಂದಿನ ಜನ್ಮಗಳಲ್ಲಿ ಅನೇಕ ಮತಗಳನ್ನು ಸ್ಥಾಪಿಸುತ್ತಾರೆ. ಹಿಂದೂ ಮತಕ್ಕೆ ಅಪಾರ ಸೇವೆ ಸಲ್ಲಿಸಿದ ಭಗವಾನ್ ವ್ಯಾಸರಾಗಿದ್ದರು. ಈ ಮಹಾತ್ಮರೇ ಹಿಂದೆ ಅವ್ರದ್ದು ಒಂದೊಂದು ಹೇಳ್ತಾ ಇದ್ದಾರೆ. ಹಿಂದಿನ ಜನರಲ್ಲಿ ಒಂದು ಜನದಲ್ಲಿ ಇವರು ಅಪಾರ ಸೇವೆ ಸಲ್ಲಿಸಿದ್ರು. ಭಗವಾನ್ ಬುದ್ಧರ ಅವನು ವ್ಯಾಸರಾಗಿದ್ರು. ಮತ್ತೆ ಈಜಿಪ್ಟ್ ದೇಶದ ಆಧ್ಯಾತ್ಮಿಕ ರಹಸ್ಯ ಕರ್ಮ ಸಂಸ್ಕಾರಗಳನ್ನು ಸ್ಥಾಪಿಸಿದ ಹರ್ಮಿಸ್ ಎಂಬವರು ಇವರೇ. ಹರ್ಮಿಸ್ ಇವರು ಈಜಿಪ್ಟ್ ದೇಶದ ಆಧ್ಯಾತ್ಮಿಕ ರಹಸ್ಯಕ್ಕೆ ಕರ್ಮ ಸಂಸ್ಕಾರ ಮಾಡಿದವರು ಈ ಗೌತಮ ಬುದ್ಧರೇ ಒಂದು ಜನ್ಮದಲ್ಲಿ ಹರ್ಮಿಸ್ ಆಗಿದ್ರು. ಮತ್ತು ಜೋರಾಷ್ಟ್ರ ಎಂಬ ಮೂಲ ಪುರುಷರಾಗಿದ್ದು ಸೂರ್ಯ ಭಗವಂತ ಮತ್ತು ಅಗ್ನಿದೇವನ ಆರಾಧನೆ ಕ್ರಮವನ್ನು ಬೋಧಿಸಿದವರು. ಇವರೇ ಹೇಳಿದ್ರು. ಇವರು ಅಷ್ಟೇ ಅಲ್ಲ, ಜೋರಾಷ್ಟ್ರ ಎಂಬ ಮೂಲ ಪುರುಷರಾಗಿದ್ರು ಸೂರ್ಯ ಭಗವಂತ ಮತ್ತು ಅಗ್ನಿದೇವನ ಆರಾಧನೆ ಕ್ರಮವನ್ನು ಬೋಧಿಸಿದವರು ಸಹ ಭಗವಾನ್ ಬುದ್ಧರೇ. ಅಲ್ಲದೆ ಗ್ರೀಸ್ ದೇಶದ ಹರ್ಫೂಸ್ ಎಂಬ ಭಾಗವತ ರಾಗಿದ್ದವರು ಇವರೇ. ಹರ್ಫೂಸ್ ಆಗಿರೋದು ಇವರೇ. ಅಂದ್ರೆ ಎಷ್ಟೋ ಜನ್ಮಗಳಲ್ಲಿ ಗೌತಮ ಬುದ್ಧರು ಪ್ರಯತ್ನ ಪಟ್ಟು ಎಲ್ಲಾ ಜನ ಮಹಾನುಭಾವರೇ ಆಗಿದ್ರು.
ಈಗ ನಮ್ಮಲ್ಲಿ ಇನ್ನೂ ಸ್ವಲ್ಪ ಕೊರತೆ ಇರೋದ್ರಿಂದ ಅವರು ಈ ಭೂಲೋಕಕ್ಕೆ ಬಂದು ನಮ್ಮನ್ನೆಲ್ಲ ಮೇಲೆತ್ತಕ್ಕೋಸ್ಕರ ಬಂದ್ರು. ಆದ್ರೆ ಒಂದೊಂದು ಜನ್ಮವನ್ನು ಅವ್ರು ತೆಗೆದುಕೊಂಡಾಗ ಎಲ್ಲಾ ಜನ್ಮದಲ್ಲಿ ಅವ್ರು ಮಹಾತ್ಮರೇ ಆಗಿದ್ರು. ಎಷ್ಟು ಜನ್ಮದಲ್ಲಿ ಅವ್ರು ಮಹಾತ್ಮರಾಗಿದ್ದಾರೆ. ಇವರ ಕಟ್ಟ ಕಡೆಯ ಜನ್ಮವಾದ ಗೌತಮ ಬುದ್ಧನ ಜನ್ಮದಲ್ಲಿ ಹಿಂದೂ ಮತದ ಉದ್ಧಾರ ಮಾಡಬೇಕೆಂಬ ಉದ್ದೇಶದಿಂದ ಅವತರಿಸಿದರು. ಹಿಂದೂ ಮತ ಉದ್ಧಾರ ಮಾಡ್ಬೇಕಂತ ಒಂದೇ ಒಂದು ಉದ್ದೇಶದಲ್ಲಿ ಅವತಾರ ಪಡೆದ್ರು. ಯಾರು? ಗೌತಮ ಬುದ್ಧರು. ಏಕೆಂದರೆ ಹಿಂದೂ ಮತ ಕೂಡ ಕೇವಲ ಪುರಾತನ ಕಾಲದ ಆಧ್ಯಾತ್ಮಿಕ ಮತವಾಗಿತ್ತು. ಆದುದರಿಂದ ಕಾಲಕ್ರಮೇಣ ಇವರ ಮತಗಳಂತೆಯೇ ಕೆಲವು ಮೂಢನಂಬಿಕೆಗಳಿಗೆ ಒಳಗಾಗಿ ಎಲ್ಲರಿಗೂ ಸಹಾಯ ಮಾಡತಕ್ಕ ತನ್ನ ವಿಶಾಲ ಭಾವನೆಯನ್ನು ಕಳೆದುಕೊಂಡು ಕೆಲವು ಕಟ್ಟುನಿಟ್ಟ ಮೂಢ ಪದ್ಧತಿಗೆ ಒಳಗಾಗಿತ್ತು. ಇದು ನಮ್ಮಲ್ಲಿ ಹಿಂದೂ ಮತದಲ್ಲಿ ಒಂದೇ ಒಂದಿದ್ದು ಮೂಢನಂಬಿಕೆಗೂ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಒಂದು ಕಡೆ ಮೂಢನಂಬಿಕೆ, ಒಂದು ಕಡೆ ಸಂಶಯ, ಇನ್ನೊಂದು ಕಡೆ ಏನಪ್ಪ ಮೂಢನಂಬಿಕೆ ಸಂಶಯ ಜಾಸ್ತಿ ನಮ್ಮಲ್ಲಿ ಇತ್ತು. ಈ ಮೂಢನಂಬಿಕೆಯಿಂದನೇ ಅವ್ರು ನಮ್ಮ ಮೇಲೆ ಕೆತ್ತಬೇಕು ಅಂತ ಅವರು ಸಹಾಯ ಮಾಡೋದಕ್ಕೋಸ್ಕರ ಈ ಭೂಗ್ರಹದಲ್ಲಿ ಅವ್ರು ಜನ್ಮ ತಾಳಿದರು. ಉದಾಹರಣೆಗಾಗಿ ಅದರ ಜಾತಿ ಪದ್ಧತಿ ಮತ್ತು ಸಂಸ್ಕಾರ ಕರ್ಮಗಳು ಎಲ್ಲನೂ ಸಂಕುಚಿತ ಮನೋಭಾವ ನಮ್ಮಲ್ಲಿ ಇದ್ದಿದ್ದಿದೆ. ಏನಪ್ಪ ಇದ್ದಿದ್ದಂದ್ರೆ ಜಾತಿ ಮತ. ಜಾತಿಯಲ್ಲಿ ತುಂಬಾನೇ ನಮ್ಗೆ ಇದು ಹಿಂದಿಳಿದಿತ್ತು. ಅದ್ರ ಜೊತೆಗೆ ಸಂಸಾರ ಕರ್ಮಗಳಿಗೆ ಸಂಕುಚಿತ ಮನೋಭಾವನೆ. ಈ ರೀತಿ ಮಾಡ್ಬೇಕು, ಆ ರೀತಿ ಮಾಡ್ಬೇಕು, ಅದ್ರ ಇದೇ ಮೂಢನಂಬಿಕೆ ಸಿಕ್ಕಾಕೊಂಡ್ಬಿಟ್ವಿ. ಇದಿಲ್ದಿದ್ರೆ ಕೆಲಸ ಮಾಡಕ್ಕಾಗಲ್ಲ ಅನ್ನೋ ರೀತಿ ಇತ್ತು. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಒಬ್ಬ ಜೋಯಿಸ್ ಇರ್ತಾರೆ. ಅವನು ಏನ್ ಮಾಡ್ತಾ ಇರ್ತಾನೆ, ತಿಥಿ ಮಾಡ್ಬೇಕಾದ್ರೆ ಒಂದು ಇದು ಬೆಕ್ಕು ಓಡಾಡ್ತಾ ಇರುತ್ತೆ. ತುಂಬಾ ಅಡ್ಡ ಕೊಡ್ತಾರೆ. ಏನಪ್ಪ ಈ ರೀತಿ ಕೊಡ್ತಾ ಇದೆ ಅಂತ ಅದನ್ನ ಕಟ್ಟಾಕಿ ಅವನು ತಿಥಿ ಮಾಡ್ದ. ಈ ರೀತಿ ಆದ್ಮೇಲೆ ಅವ್ನ ಕಾಲ ಆಗೋಯ್ತು. ಅವ್ನ ಮಗ ಕಾಲ ಬಂತು. ಅವ್ನು ಏನ್ ಮಾಡ್ತಾ ಇರ್ತಾನೆ, ಅವನು ಎಲ್ಲರೂ ಬಂದು ಕೂತಿರ್ತಾರೆ, ಇನ್ನೇನ್ ತಿಥಿ ಸ್ಟಾರ್ಟ್ ಮಾಡ್ಬೇಕು. ಆದ್ರೂ ಇನ್ನೇನು ಮಾಡ್ದೇ ಇದ್ದೇನಲ್ವಾ ಅಂತ ಒಬ್ಬನ್ ಬಂದು ಕೇಳಿದಕ್ಕೆ, ಏನ್ ಮಾಡದಪ್ಪ, ನಮ್ಮಪ್ಪ ಮೊದ್ಲಿಂದ ಬೆಕ್ಕನ್ ಕಟ್ಟಾಕಿ ತಿಥಿ ಮಾಡ್ತಾ ಇದ್ರು, ಅದಕ್ಕೆ ಬೆಕ್ಕನ್ ಹುಡುಕ್ತಾ ಇದ್ದೀವಿ. ಈ ರೀತಿ ನಾವು ಮೂಢನಂಬಿಕೆ ಸಿಕ್ಕಾಕೊಂಡು ನಮ್ಮ ಜೀವನ ನಾವು ಹಾಳು ಮಾಡ್ಕೊಂತ ಇದೀವಿ. ಇದನ್ನೆಲ್ಲ ಹೊಡೆದೋಡಿಸ್ಬೇಕು ಅಂತಾನೆ ಇಂಥ ಮಹಾತ್ಮರು ಬಂದು ನಮ್ಮನ್ನೆಲ್ಲ ಮೇಲೆ ಕೆತ್ತಕ್ಕೆ ಪ್ರಯತ್ನ ಪಟ್ರು. ಹಿಂದೂ ಆರ್ಯರ ಕಾಲದಲ್ಲಿ ಎಂದರೆ ಆರ್ಯರು ಪ್ರಥಮವಾಗಿ ಭಾರತ ದೇಶಕ್ಕೆ ಬಂದ ತರುಣದಲ್ಲಿ ಹಿಂದೂ ಮತಕ್ಕೆ ಎಲ್ಲರಿಗೂ ಎಲ್ಲವನ್ನೂ ಒದಗಿಸಿಕೊಡುವ ಆಶಾದಾಯಕ ಮನೋಭಾವನೆ ಇತ್ತು. ಎಂತ ಮನೋಭಾವನೆ ಇತ್ತು ನೋಡಿ. ಆರ್ಯರು ಪ್ರಪ್ರಥಮವಾಗಿ ಇಲ್ಲಿ ಬಂದಾಗ ನಮ್ಮ ದೇಶಕ್ಕೆ ನಮಗೆ ಆಶಾದಾಯಕವಾಗಿ ಪ್ರತಿಯೊಂದನ್ನು ನಾವು ಕೊಡ್ಬೇಕು ಅಂತ ಅವರು ನಿಗ್ರಹ ಮಾಡ್ಕೊಂಡು ಇದರಲ್ಲಿ ಮಾಡ್ಕೊಂಡು ಅವ್ರು ಬಂದಿದ್ರು. ಮನೋಭಾವನೆ ಅವ್ರದ್ದಾಗಿತ್ತು. ಬೌದ್ಧ ಅವತಾರಕ್ಕೆ ಮುಂಚಿನ ಸ್ಥಿತಿಯಲ್ಲಿಯೂ ಬ್ರಾಹ್ಮಣ ವರ್ಣದಲ್ಲಿ ಹುಟ್ಟಿದವ್ರು ಮಾತ್ರ ಪರಮ ಪುರುಷಾರ್ಥ ಮೀಸಲಾಗಿತ್ತು. ಆಗ ಇದ್ದಿದ್ದಷ್ಟು 4 ವರ್ಣಗಳಿದ್ರು ಕೂಡ ಬ್ರಾಹ್ಮಣ ವರ್ಗನ ತುಂಬಾನೇ ಮೇಲು ಅಂತ ಇದ್ರು. ಮಿಕ್ಕಿದ ವರ್ಣಗಳೆಲ್ಲ ಕೀಳು ಅಂತ ಇದ್ರು. ಆ ಬ್ರಾಹ್ಮಣ ವರ್ಗದಲ್ಲಿ ಇರೋದ್ರಿಂದ ಏನೇನ್ ಆಗ್ತಾ ಇರ್ತೋ ಅದನ್ನ ಹೇಳ್ತಾರೆ ನೋಡಿ. ಉಳಿದವ್ರಿಗೆ ಅವ್ರು ಎಟಕದ ಗುರಿಯಾಗಿತ್ತು. ಅವ್ರು ಬ್ರಾಹ್ಮಣ ವರ್ಗದ ಉಪನಿಷತ್ತುಗಳು, ವೇದಾಂತಗಳು ಮತ್ತೆ ಬೋಧನೆ ಕೊಡೋದು ಅವ್ರು ಬಿಟ್ಟು ಬೇರೆ ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋ ರೀತಿಲಿತ್ತು. ಅವರೇ ಎಲ್ಲದಕ್ಕೂ ಮುಂದೆ ಬರ್ಬೇಕು ಅನ್ನೋದಿತ್ತು. ಮತ್ತೆ ಬ್ರಾಹ್ಮಣ ವರ್ಗದ ಸಂಖ್ಯೆ ಅತ್ಯಲ್ಪ ಬ್ರಾಹ್ಮಣೇತರಾಗಿ ಹುಟ್ಟಿದವರ ಸಂಖ್ಯೆ ಅದರ 10ರಷ್ಟು ಇರುವುದರಿಂದ ಹಿಂದೂ ಮತಕ್ಕೆ ಅನೇಕರಿಗೆ ಆಶಾದಾಯಕವಾಗಿರಲಿಲ್ಲ. ಆ ಬ್ರಾಹ್ಮಣ ವರ್ಗದಲ್ಲಿ ಸಂಖ್ಯೆ ಸ್ವಲ್ಪ ಕಡಿಮೆ ಇರೋದು. ಆ ಕಡಿಮೆ ಇದ್ರು ಕೂಡ ಅವ್ರನ್ನೇ ನಾವು ಇಟ್ಕೊಂಡು ಒದ್ದಾಡ್ತಾ ಇದ್ವಿ. ಅವರೇ ಬರ್ಬೇಕು, ಅವರೇ ಹೆಚ್ಚಬೇಕು, ಅವರೇ ಮಾಡ್ಬೇಕು, ಈ ತರ ಇತ್ತು. ಈ ರೀತಿ ಇರೋದ್ರಿಂದ ಉನ್ನತ ಮಟ್ಟದ ಆಧ್ಯಾತ್ಮಿಕ ಗುರಿಯನ್ನು ಮುಟ್ಟಬೇಕಾದ ಅನೇಕ ಜನ ಶ್ರಮಿಸಿ ಬ್ರಾಹ್ಮಣರಾಗಿಯೇ ಹುಟ್ಟಬೇಕಾಗಿತ್ತು. ಇದು ತುಂಬಾ ತಪ್ಪು ಕಲ್ಪನೆ ನಮ್ಮಲ್ಲಿತ್ತು. ಯಾವ ರೀತಿ ಅಂತಂದ್ರೆ, ನಾವು ಬ್ರಾಹ್ಮಣರಾಗಿದ್ರೆ ನಾವು ಆದ್ರೆ ಮುಂದುವರಿತೀವಿ. ನಾವು ಬ್ರಾಹ್ಮಣರಾಗ್ಲಿಲ್ಲ ಅಂದ್ರೆ ಆದ್ರೆ ಮುಂದುವರಿಯೋಂಗಿಲ್ಲ. ಒಂದು ಗಾಯತ್ರಿ ಮಂತ್ರ ಹೇಳ್ಬಾರ್ದು, ಒಂದು ವೇದಾಂತ ಓದ್ಬಾರ್ದು, ಒಂದು ಉಪನಿಷತ್ತು ಹೇಳ್ಬಾರ್ದು, ಒಂದು ಮಂತ್ರ ಪುಷ್ಪ ಹೇಳ್ಬಾರ್ದು. ಈ ರೀತಿ ನಮ್ಮಲ್ಲಿ ತುಂಬಾ ಮೂಢನಂಬಿಕೆ ಇತ್ತು. ಅದಕ್ಕೆ ಹೇಳ್ತಾರೆ ನೋಡಿ, ಅದಕ್ಕೋಸ್ಕರ ಹಿಂದೂ ಮತದಲ್ಲಿ ಏನಾಗ್ತದೆ ಅಂದ್ರೆ ಆಧ್ಯಾತ್ಮಿಕ ಗುರಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ. ಬ್ರಾಹ್ಮಣ ಅಂದ್ರೆ ಈಗ 4 ವರ್ಣಗಳು ಅಂತ ಹೇಳಿದ್ವಲ್ಲ. ಮೊದಲನೇದಾಗಿ ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ, ಶೂದ್ರ. ಆಗ ಬರ್ಬೇಕಾದ್ರೆ ಅವನು ಏನ್ ಮಾಡ್ಬೇಕು, ಇಲ್ಲಿಂದ ಅವನು ಶೂದ್ರನಾಗಿ, ವೈಶ್ಯನಾಗಿ, ಬ್ರಾಹ್ಮಣನಾಗಿ, ಆಮೇಲೆ ಕ್ಷತ್ರಿಯನಾಗಿ. ಯಾವಾಗ ಬ್ರಾಹ್ಮಣನಾಗಿ ಬರ್ತಾನೋ ಆಗ ಮೂರನೇದು ಬಂದಾಗ ಮಾತ್ರ ಅವನು ಆಧ್ಯಾತ್ಮಿಕ ಕಲಿಬೇಕು. ಇಲ್ಲದ್ರೆ ಅವನು ಆಧ್ಯಾತ್ಮಿಕ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಈ ರೀತಿ ಅವನಲ್ಲಿ ವರ್ಣನೆ ಇತ್ತು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದಾರೆ, ಈಗ ಅವನು ನನ್ ಬ್ರಾಹ್ಮಣ ಹುಟ್ಲಿಲ್ಲ ಅಂತಂದ್ರೆ ನಾವ್ ಮತ್ತೆ ಆ ಜನ್ಮದಲ್ಲಿ ಬರೋವರೆಗೂ ನಾನು ಆಧ್ಯಾತ್ಮಿಕ ಕಲಿಯುವಂತಿಲ್ಲ. ಈ ರೀತಿ ಅವನಲ್ಲಿ ಮನೋಭಾವನೆ ಇತ್ತು. ಅಂದ್ರೆ ಒಂದು ಮೂಢನಂಬಿಕೆ ನಮ್ಮಲ್ಲಿ ಇತ್ತು. ಇಂತಹ ಸನ್ನಿವೇಶದಲ್ಲಿ ಭಗವಾನ್ ಬುದ್ಧರ ಅವತಾರವಾಯಿತು. ಈ ಮಹಾತ್ಮರು ನ್ಯಾಯ ಧರ್ಮಗಳ ಕವಾಟಗಳನ್ನು
ಯೋಗ್ಯವಾದವರು ಎಲ್ಲರಿಗೂ ತೆರೆದು ಬಿಟ್ಟರು. ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಇದೆಯೋ ಅವ್ರನ್ನೆಲ್ಲ ನೋಡ್ಕೊಂಡು ಅವ್ರಿಗೆಲ್ಲ ಆ ಕವಾಟ ತೆಗೆದ್ಬಿಟ್ರು. ಅಂದ್ರೆ ಬ್ರಾಹ್ಮಣ ಒಬ್ಬರೇ ಅಲ್ಲ ಆಧ್ಯಾತ್ಮ ಮಾರ್ಗದಲ್ಲಿ ಬರೋದು, ಪ್ರತಿಯೊಬ್ಬರು ಬರ್ಬೋದು, ಪ್ರತಿಯೊಬ್ಬರಿಗೂ ಯೋಗ್ಯತೆ ಇಲ್ಲ ಅವ್ರು ಬರ್ಬೋದು. ಅದಕ್ಕೆ ಅವ್ರು ಹೇಳ್ತಾರೆ, ಯಾರು ಆಧ್ಯಾತ್ಮ ಮುಂದುವರಿತಾರೋ, ಯಾರು ಮೂಢನಂಬಿಕೆಯಿಂದ ಹೊರ ಬರ್ತಾರ ಅವನೇ ನಿಜವಾದ ಬ್ರಾಹ್ಮಣ ಅಂತ ಹೇಳ್ತಾರೆ. ಅಂತ ರೀತಿ ಅವರು ಒಬ್ಬೊಬ್ರು ಮೇಲೆತ್ತೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಬೋಧನೆಯು ಸ್ಪಷ್ಟವಾಗಿ ಸಾರಲ್ಪಟ್ಟಿತ್ತು. ಅವ್ರ ಬೋಧನೆ ಅಷ್ಟು ಕರೆಕ್ಟ್ ಆಗಿ ಸಾರಲ್ಪಟ್ಟಿತ್ತು. ಏನೆಂದರೆ, ಬ್ರಾಹ್ಮಣ ವರ್ಗದಲ್ಲಿ ಹುಟ್ಟಿ ಬ್ರಾಹ್ಮಣ ಧರ್ಮವನ್ನು ಆಚರಿಸಿದವನು ನಿಜವಾದ ಬ್ರಾಹ್ಮಣನಲ್ಲ. ಅವನ ಆಚರಣೆ ಮಾಡದೇ ಬಾಯಲ್ಲಿ ತಿಳ್ಕೊಂಡಿದ್ದು ಇರ್ಬೋದು, ಮಾತಲ್ಲಿ ಇರ್ಬೋದು, ಆದ್ರೆ ಓದ್ಬೋದು, ಮಾಡ್ಬೋದು, ಅವನಲ್ಲಿ ಆಚರಣೆ ಇಲ್ಲದೆ ನಿಜವಾದ ಬ್ರಾಹ್ಮಣನೇ ಅಲ್ಲ ಅಂತ ಘೋಷಿಸಿದ್ರು. ಅಂಥವನು ಮನ್ನನೆಗೆ ಅರ್ಹನಲ್ಲ. ಅಲ್ಲದೆ ಅಂತವನಿಗೆ ಮೋಕ್ಷ ಮಾರ್ಗವು ತೆರೆಯಲ್ಪಡುವುದಿಲ್ಲ. ಇದನ್ನೆಲ್ಲ ಗೌತಮ ಬುದ್ಧರು ಎಲ್ಲ ತಿಳ್ಕೊಂಡಿದ್ರಲ್ವಾ, ಇದನ್ನೆಲ್ಲ ಮೋಕ್ಷ ಪಡೋದು ನಿಮ್ಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರು. ಕೀಳು ವರ್ಣದ ಹುಟ್ಟಿದವನಾಗಿದ್ದರೂ ಬ್ರಾಹ್ಮಣ ಧರ್ಮವನ್ನು ಆಚರಿಸಿದರೆ ಆತನ ಬ್ರಾಹ್ಮಣಂತೆ ಸನ್ಮಾನಿಸಬೇಕು. ಯಾವಾಗ ಅವನು ಕೀಳು ದರ್ಶನ ಹುಟ್ಟಿದ್ರು, ಒಂದು ಶೂದ್ರ ಆಗಿರ್ಬೋದು, ಇವತ್ತು ಆ ಶೂದ್ರನೇ ಆಧ್ಯಾತ್ಮ ವಿಚಾರ, ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಎಷ್ಟು ಮೇಲಕ್ಕೆ ಬರ್ತಾ ಇದ್ದಾರೆ, ಎಷ್ಟು ವಿಚಾರ ತಿಳ್ಕೊಂತಾ ಇದ್ದಾರೆ, ಅಂತವ್ರನ್ನ ನಾವು ಸನ್ಮಾನ ಮಾಡ್ಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅಂತವನಿಗೆ ಈ ವರ್ಣಕ್ಕೆ ಸಲ್ಲಬೇಕಾದ ಆಧ್ಯಾತ್ಮಿಕ ಸೌಲಭ್ಯಗಳೆಲ್ಲವೂ ದೊರೆಯುವುದು ಖಚಿತ. ಬರೀ ಆಧ್ಯಾತ್ಮ ಇದೆ ಅಲ್ಲ, ಆಧ್ಯಾತ್ಮ ಮಾರ್ಗದಲ್ಲಿ ಬರ್ಬೇಕಾದ್ರೆ ಅವನಿಗೆ ಏನೇ ಸೌಲಭ್ಯ ಇತ್ತು ಬ್ರಾಹ್ಮಣಿಗೆ, ಅಷ್ಟೂ ಸೌಲಭ್ಯ ಕೂಡ ಕೀಳು ದರ್ಜೆಯನ್ನು ಕೂಡ ಕೊಡಬೇಕು ಅಂತ ಅವ್ರು ಹೇಳಿದ್ರು. ಅಷ್ಟೇ ಅಲ್ಲದೆ ಎಂಬ ವಿಶಾಲ ಭಾವನೆಯನ್ನು ಆ ಮಹಾನುಭಾವರು ಎತ್ತಿಡಿದರು. ಈ ರೀತಿ ಆ ಮಹಾನುಭಾವರು ಎತ್ತಿಡಿದ್ರು. ಈ ರೀತಿ ಅವ್ರು ಎತ್ತಿಡ್ಬೇಕಾದ್ರೆ ಕರ್ಮಗಳನ್ನು ಗೀತಾ ಪ್ರಮಾಣದಂತೆ ಗುಣ ಕರ್ಮಗಳ ಮಟ್ಟದಿಂದ ವರ್ಣಗಳನ್ನು ವಿಂಗಡಿಸಬೇಕು ವಿನಃ ಹುಟ್ಟಿನಿಂದ ಅಲ್ಲ ಅಂತ ಎಂಬ ಅಂಶವನ್ನು ಖಚಿತವಾಯಿತು. ಇದು ರಾಚಪ್ಪ ಅವ್ರು ಹೇಳೋ ಮಾತು. ಅವ್ರು ಹೇಳ್ತಾರೆ ನೋಡಿ, ಯಾವಾಗಲೂ ಗುಣ ಕರ್ಮಗಳಿಂದ ಮಾತ್ರ ಅವ್ರು ಯಾವ ರೀತಿ ಹೇಗೆ ಬೆಳವಣಿಗೆ ಅಂತ ನೋಡ್ಬೇಕು ವಿನಃ ವರ್ಣಗಳಿಂದ ಯಾರನ್ನು ವಿಂಗಡಿಸಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಇಷ್ಟೇಳಿ ಈ ಕ್ಲಾಸ್ ಮುಗಿಸೋಣ. ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು.